ಏಕೆ ಶಿಕ್ಷಣ ಮತ್ತು ಜೀವನ ಅಧ್ಯಯನಕ್ಕೆ ಎಲ್ಲರಿಗೂ ಸ್ವಾಗತ. ನಾವು 3ನೇ ಅಧ್ಯಾಯ ಬುದ್ಧಿಶಕ್ತಿ, ಅಧಿಕಾರ ಮತ್ತು ಭೌತಿಕತೆ ಅನ್ನೋ ಅಧ್ಯಾಯದ ಬಗ್ಗೆ ವ್ಯಾಸಂಗ ಮಾಡ್ತಾ ಇದ್ವಿ. ಒಂದು 4-5 ತರಗತಿಗಳಿಂದ ಅದು ಕಂಪ್ಲೀಟ್ ಆಗಿತ್ತದ. ಅದು ಸುಮಾರು ವಿಚಾರಗಳನ್ನ ಅದನ್ನು ಮಾಡಿರೋದ್ರಿಂದ ಒಂದು ಕ್ಲಾಸ್ನ ರಿವಿಷನ್ಗೆ ಅಂತ ಇಟ್ಕೊಳ್ಳೋಣ ಅಂತ ನಾವು ಒಂದು ಕ್ಲಾಸ್ ಅಲ್ಲೇ ಯೋಚನೆ ಮಾಡಿದ್ವಿ ಅದನ್ನ. ಸೊ ಈಗ ಅದನ್ನ ಸುಮ್ಮನೆ ಮೇಲ್ಮೇಲೆ ಒಂದ್ ಸ್ವಲ್ಪ ಓದ್ತಾ ನಾವು ಏನು ಅಧ್ಯಾಯದಲ್ಲಿ ಏನೇನು ಓದಿದೀವಿ ಅನ್ನೋದನ್ನ ಇವತ್ತಿನ ಒಂದು ಇದರಲ್ಲಿ ನೋಡ್ತಾ ಬಂದಾಗ ಅದ್ ಮುಗಿಸ್ಕೊಂಡು ಮುಂದೆ ಅಧ್ಯಾಯಕ್ಕೆ ಹೋಗ್ಬೋದು ಇಷ್ಟು ಒಂದ್ಸಲ. ಯಾಕಂದ್ರೆ ಇದು ಒಂದೊಂದು ಅಧ್ಯಾಯ ಸುಮಾರು 30ರಿಂದ 40 ಪುಟಗಳು ಇರೋದ್ರಿಂದ ನಾವು ಕೊನೆ ಪೇಜ್ ಬರೋಟಕ್ಕೆ 1ನೇ ಪೇಜಲ್ಲಿ ಏನ್ ಓದಿರ್ತೀವಿ ಅಂತ ಸ್ವಲ್ಪ ಹಾಗಾಗಿ ಸ್ವಲ್ಪ ರಿಫ್ರೆಶ್ ಮಾಡ್ಕೊಂಡಾಗತ್ತೆ ಅಂದ್ಬಿಟ್ಟು ರಿವಿಷನ್ ಅಂತ ಒಂದು ಮಾಡ್ಕೊಳ್ಳೋದು ಅಂತ ನೋಡಿ. ಅಧ್ಯಾಯ ಬುದ್ಧಿಶಕ್ತಿ, ಅಧಿಕಾರ ಮತ್ತು ಭೌತಿಕತೆ. ಅದೇ ಬುದ್ಧಿಶಕ್ತಿಯನ್ನ ಸರಿಯಾಗಿ ಉಪಯೋಗಿಸ್ಕೊಳಕ್ಕಾಗದೇ ಇದ್ರೆ ಅದಕ್ಕೆ ಏನೇನು ತೊಡರುಗಳು ಬರಬಹುದು ಅನ್ನೋದನ್ನ JK ಅವರ ಒಂದು ಅಭಿಪ್ರಾಯದಲ್ಲಿ ಹೇಳ್ತಾ ಹೋಗ್ತಾರೆ. ಅದನ್ನು ಮುಖ್ಯವಾಗಿ ಅಧಿಕಾರ ಮತ್ತು ಭೌತಿಕತೆ ಅನ್ನೋ 2 ವಿಷಯದ ಬಗ್ಗೆ ಅವರು ಕೇಂದ್ರೀಕರಿಸ್ತಾ ಇದ್ದಾರೆ. ಅದು ಯಾವಾಗ ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಅದನ್ನ ನಾವು ಉಪಯೋಗ ಮಾಡ್ಕೊಳ್ಳಲ್ವೋ ಅಥವಾ ಅದ್ರ ದುರುಪಯೋಗ ಆಗತ್ತೋ, ಭೌತಿಕತೆನೂ ಅತಿಯಾದಂತಹ ಭೌತಿಕತೆ ಆಗುವಂಥದ್ದು, ಅಧಿಕಾರನ ದುರುಪಯೋಗ ಪಡಿಸ್ಕೊಳ್ಳುವಂಥದ್ದು, ಈ ತರ ಸಂದರ್ಭಗಳು ಬಂದಾಗ ಬುದ್ಧಿಶಕ್ತಿ ಸರಿಯಾಗಿ ಕೆಲಸ ಮಾಡದೆ ಅದನ್ನ ಕುಂದಿಕೊಳ್ಳೋ ಸಾಧ್ಯತೆ ಇದೆ. ಮನುಷ್ಯನಲ್ಲಿ ಆ ಬುದ್ಧಿಶಕ್ತಿ ಅನ್ನೋದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲಿಲ್ಲ ಅಂತ ಅದನ್ನ ಹಂತ ಹಂತವಾಗಿ ಅವ್ರು ಹೇಳ್ತಾ ಹೋಗ್ತಾರೆ. ಈ ಅಧ್ಯಾಯದಲ್ಲಿ ಮೇಲ್ಮೇಲೆ ನೋಡ್ತಾ ಬರೋಣ. ಸರಿಯಾದ ಶಿಕ್ಷಣವೆಂದರೆ ಬುದ್ಧಿಶಕ್ತಿಯ ಉದ್ದೀಪನ. ಬುದ್ಧಿಶಕ್ತಿಯನ್ನ ಎಷ್ಟು ಅದನ್ನ ಬೆಳೆಸಕ್ಕಾಗತ್ತೋ ಅಷ್ಟೇ ಬೆಳೆಸ್ಬೇಕು. ಅಂದ್ರೆ ನಾವು ಹಿಂದ ಅಧ್ಯಾಯದಲ್ಲಿ ಸರಿಯಾದ ಶಿಕ್ಷಣ ಅಂತ ಓದಿದ್ವಿ, ಅದರಲ್ಲೂ ಅದನ್ನೇ ಸಮರಿ ಹೇಳ್ತಾ ಹೋದ್ರು. ಈಗ ಬುದ್ಧಿಶಕ್ತಿ ಅನ್ನುವಂತ ಒಂದು ಪದನ ವ್ಯಾಖ್ಯಾನಿಸ್ತಾ ಬಂದ್ರು. ಅಂದ್ರೆ ಅದರಿಂದ ಏನಿದೆ ಅಂತಂದ್ರೆ ಬುದ್ಧಿಶಕ್ತಿಯನ್ನ ನಾವು ಬೆಳೆಸ್ಕೊಳ್ಬೇಕಾದ್ರೆ ಸರಿಯಾದಂತ ಬುದ್ಧಿಶಕ್ತಿ ಅದು ಉದ್ದೀಪನಗೊಳಿಸ್ಕೊಳ್ಬೇಕು ಅಂತಂದ್ರೆ ಏನ್ ಬೇಕು ಅಂತ ಹೇಳ್ತಿದ್ದಾರೆ. ಅದರಿಂದ ಬೇಕಾಗಿರೋದು ಏನು? ಸರಿಯಾದ ಶಿಕ್ಷಣ ಒಂದು ಸರಿಯಾಗಿದ್ರೆ ನಮಗೆ ಬುದ್ಧಿಶಕ್ತಿ ಉದ್ದೀಪನಗೊಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ. ಸರಿಯಾದ ಶಿಕ್ಷಣವೆಂದರೆ ಬುದ್ಧಿಶಕ್ತಿಯ ಉದ್ದೀಪನ ಮತ್ತು ಸಮಗ್ರ ಜೀವನದ ಪೋಷಣೆ. ಅಂತ ಶಿಕ್ಷಣವು ಮಾತ್ರ ಹೊಸ ಸಂಸ್ಕೃತಿಯನ್ನು ಮತ್ತು ಶಾಂತಿಮಯವಾದ ಜಗತ್ತನ್ನು ಸೃಷ್ಟಿಸಬಲ್ಲದು. ಅಂದ್ರೆ ನಾವು ಆ ಸರಿಯಾದ ಶಿಕ್ಷಣದಿಂದ ಉಂಟಾಗುವಂತ ಬುದ್ಧಿಶಕ್ತಿ ಉದ್ದೀಪನಗೊಂಡ್ರೆ ಮಾತ್ರ ನಮ್ಮ ಬೆಳವಣಿಗೆಯನ್ನು ಮತ್ತೆ ಸಮಾಜದ ಬೆಳವಣಿಗೆಯನ್ನು ಸರಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಕಣ್ಣೆದುರಿಗೆ ಈ ನಮ್ಮ ಜಗತ್ತು ವಿನಾಶದ ಅಂಚನ್ನು ತಲುಪಿದೆ, ಕ್ಷಣಕ್ಕೂ ಪುಡಿಪುಡಿಯಾಗುತ್ತಿದೆ. ಇಲ್ಲಿ ನಾವು ಒಣ ಸಿದ್ಧಾಂತಗಳನ್ನು ಅಥವಾ ಅರ್ಥಹೀನ ರಾಜಕೀಯ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಕುಳಿತಿದ್ದೇವೆ. ಪ್ರಾಪಂಚಿಕತೆ ಯಾವ ರೀತಿ ಪ್ರಪಂಚದಲ್ಲಿ ಯಾವ ರೀತಿ ಬೆಳವಣಿಗೆ ಆಗ್ತಿದೆ ಅನ್ನೋದನ್ನ ನಮ್ಗೆ ತಿಳ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ನಮ್ಮಲ್ಲಿ ಇರುವಂತ ಒಂದು ಕಡಿಮೆ ಬುದ್ಧಿಶಕ್ತಿ, ಅಂದ್ರೆ ಸರಿಯಾದ ಶಿಕ್ಷಣ ಇದೆ. ಸರಿಯಾದ ಶಿಕ್ಷಣ ಇದ್ದಿದ್ರೆ ಪ್ರಪಂಚ ಹೇಗಿದೆ ಅಂತ ನಮ್ಗೆ ಅರ್ಥ ಆಗ್ತಾ ಇತ್ತು. ಮುಂದಕ್ಕೆ ಅದನ್ನ ಸರಿಪಡಿಸೋದಕ್ಕೆ ಏನ್ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಅದು ಇಲ್ಲದೆ ಇರೋದ್ರಿಂದ ನಮ್ಮಲ್ಲಿ ಬುದ್ಧಿಶಕ್ತಿ ಕುಂಠಿತಗೊಂಡಿರೋದ್ರಿಂದ ಅದು ನಮ್ಗೆ ಏನ್ ಮಾಡ್ಬೇಕು ಅಂತಾನೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಒಣ ಸಿದ್ಧಾಂತಗಳನ್ನು ಹಾಗೂ ಅರ್ಥಹೀನ ರಾಜಕೀಯ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಕುಳಿತಿದ್ದೇವೆ. ನಾವೇನ್ ಚರ್ಚೆ ಮಾಡ್ತಾ ಕುಳಿತಿದೀವೋ ಅದು ಯಾವ್ದಕ್ಕೂ ಅರ್ಥ ಇಲ್ಲ. ಸಿದ್ಧಾಂತ ನಿಜವಾಗಿಯೂ ಬೆಳವಣಿಗೆಗೆ ಏನ್ ಬೇಕೋ ಅದನ್ನ ನಾವು ಮಾಡ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ನಮ್ಮಲ್ಲಿ ಸರಿಯಾದ ಶಿಕ್ಷಣ ಇಲ್ಲದೆ ಇರೋದು. ಆದ ಪರಿಣಾಮನೇ ಬುದ್ಧಿಶಕ್ತಿ ಕುಂಠಿತವಾಗಿರುವಂಥದ್ದು. ಈ ಎಲ್ಲಾ ಚಟುವಟಿಕೆಗಳು ನಮ್ಮ ವಿಚಾರಹೀನತೆಗೆ ಹಿಡಿದ ಕನ್ನಡಿಯಲ್ಲವೇ. ನಾವು ಅನ್ಕೊಂಡಿರ್ತೀವಿ ನಾವು ವಿಚಾರ ಪರರು, ನಾವೇನೋ ಚರ್ಚೆ ಮಾಡ್ತಾ ಇದೀವಿ, ನಾವೇನೋ ಒಂದು ಬೆಳವಣಿಗೆಗೆ ಪೂರಕವಾಗಿ ನಾವು ಮಾಡ್ತಾ ಇದೀವಿ ಅಂತ. ಆದ್ರೆ ಸರಿಯಾದ ಶಿಕ್ಷಣ ಇಲ್ಲದೆ ನಾವು ಮಾಡುವಂತ ಯಾವುದೇ ಒಂದು ವಿಚಾರ ಪರತೆ ಅದು ವಿಚಾರ ಪರತೆ ಅನ್ನಿಸ್ಕೊಳ್ಳೋದಿಲ್ಲ, ಅದು ವಿಚಾರಹೀನತೆ ಆಗಿದೆ. ಅಂದ್ರೆ ಸರಿಯಾದ ದಿಕ್ಕಿನಲ್ಲಿ ಹೋಗಿಲ್ಲ ಅಂತಂದ್ರೆ ನಾವು ಅನ್ಕೊಂಡ್ರು ಅದು ವಿಚಾರ ಪರತೆ ಅಂತ ಅನ್ಕೊಂಡು ನಾವು ವಿಚಾರ ಮಾಡ್ತಿದ್ರು ಅದು ಸಾಧ್ಯ ಆಗೋದಿಲ್ಲ, ಅದು ವಿಚಾರಹೀನತೆನೇ ಆಗುತ್ತೆ. ಒಂದು ಸರ್ಕಾರವನ್ನು ಬದಲಿಸಿ ಇನ್ನೊಂದನ್ನು ತರುವುದರಿಂದ ನಾವು ಬುದ್ಧಿಶಾಲಿಗಳಾಗುವುದಿಲ್ಲ. ಇವತ್ತಿನ ರಾಜಕೀಯದಲ್ಲಿ ನಡೀತಿರೋದು ಅದನ್ನು. ಒಂದು ಸರ್ಕಾರದಲ್ಲಿ ಸರಿ ತಪ್ಪುಗಳನ್ನ ಪ್ರಶ್ನೆ ಮಾಡ್ತಾ ಇರೋದು ಇವ್ರದ್ದು ಇನ್ನೊಂದು ಸರ್ಕಾರಕ್ಕೆ ಇನ್ನೊಬ್ಬರಿಗೆ ಚಾನ್ಸ್ ಕೊಡೋದು. ಆದ್ರಿಂದ ಸಮಸ್ಯೆಗಳು ಪರಿಹಾರ ಆಗತ್ತಾ ಅಂತ ಇವ್ರ ಪ್ರಶ್ನೆ. ಅದು ಪರಿಹಾರಗಳಾಗೋದಿಲ್ಲ.
ಇನ್ನೊಂದು ಸರ್ಕಾರವನ್ನು ತರುವುದರಿಂದ ನಾವು ಬುದ್ಧಿಶಾಲಿಗಳಾಗಿಯೂ ಉಳಿಯುವುದಿಲ್ಲ. ನಿರ್ದಿಷ್ಟ ವರ್ಗ ಶೋಷಕರ ಜಾಗದಲ್ಲಿ ಅಂತಹುದೇ ಇನ್ನೊಂದನ್ನು ತಂದು ಕೂಡಿಸಿದಾಗಲೂ ಅಷ್ಟೇ. ರಕ್ತಮಯವಾದ ಕ್ರಾಂತಿಯು ಎಂದೆಂದಿಗೂ ನಮ್ಮ ಸಮಸ್ಯೆಗಳನ್ನು ಬಿಡಿಸಲಾರದು. ಆ ಕ್ರಾಂತಿ ಏನಾದ್ರೂ ಆ ಮಟ್ಟಕ್ಕೆ ತಿರುಗಿದ್ರೆ ಅದು ಯಾವತ್ತೂ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಅನ್ಕೋತೀವಿ, ಬಟ್ ಅದರದ್ದು ಸಾಧ್ಯ ಆಗೋದಿಲ್ಲ. ಕಾಗದದ ಮೇಲೆ ಏನು ಬೇಕಾದ್ರೂ ಮಾಡಬಹುದು, ಗಂಭೀರವಾದ ಹೊಸ ಜಗತ್ತಿನ ಆಗಮನಕ್ಕಾಗಿ ಕಾಯಬಹುದು. ಆದರೆ ಏನೆಂದು ತಿಳಿಯದ ಸದೂರ ಭವಿಷ್ಯಕ್ಕಾಗಿ ಈ ಕ್ಷಣದ ವರ್ತಮಾನವನ್ನು ಬಲಿ ಕೊಡುವುದರಿಂದ ಖಂಡಿತವಾಗಿಯೂ ನಮ್ಮ ಯಾವುದೇ ಸಮಸ್ಯೆಯು ಪರಿಹಾರವಾಗುವುದಿಲ್ಲ. ಅಂದ್ರೆ ಮುಂದೆ ಏನೋ ನಾವು ಯೋಚನೆ ಮಾಡುವಂಥದ್ದು, ಮುಂದೆ ಹಾಗಿರ್ಬೇಕು ಹೀಗಿರ್ಬೇಕು ಅನ್ನುವಂಥದ್ದು, ಮತ್ತೆ ಹಿಂದೆ ಚಿಂತೆ ಮಾಡುವಂಥದ್ದು, ಹೀಗಾಯ್ತಲ್ಲ ಅಂತ. ಇದರಿಂದ ನಮ್ಮ ವರ್ತಮಾನಗಳನ್ನ ಬಲಿ ಕೊಡೋದಾಗತ್ತೆ ಹೊರತು ನಮ್ಮಲ್ಲಿ ನಿಜವಾಗಿಯೂ ಏನೋ ಒಂದು ಪ್ರಜ್ಞಾಪೂರ್ವಕವಾಗಿ ನಡೆಗಳು ನಡೆಯೋದಿಲ್ಲ. ಅಂದ್ರೆ ನಾವು ವರ್ತಮಾನದಲ್ಲಿದ್ದು ನಮ್ಮ ಪ್ರಜ್ಞೆಯನ್ನ ಆಕ್ಟಿವೇಟ್ ಮಾಡಿದ್ರೆ ಮಾತ್ರ ಏನಾದ್ರೂ ಒಂದು ನಮ್ಮ ಫಲಿತಾಂಶಗಳನ್ನು ಸಿಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಇಂದಿಗೂ ನಾಳೆಗೂ ನಡುವೆ ಉದ್ಭವಿಸಿ ಎಲ್ಲವನ್ನೂ ಬದಲಿಸಿ ಬಿಡುವ ಎಷ್ಟೊಂದು ಸಂಗತಿಗಳು. ಆದ್ದರಿಂದಲೇ ಭವಿಷ್ಯವೆನ್ನುವುದು ನಮ್ಮೆಲ್ಲರ ಊಹೆಗೆ ಸಿಲುಕದ ಸಂಗತಿ. ಅದು ನಮಗ್ ಗೊತ್ತಿಲ್ಲ ಅದು ಏನು ಅಂದ್ಬಿಟ್ಟು, ಬಟ್ ಆದ್ರೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ತುಂಬಾ ಸಮಯ ವ್ಯರ್ಥ ಮಾಡ್ತೀವಿ, ತುಂಬಾ ಸಮಯನ ಅದಕ್ಕೆ ವ್ಯಯ ಮಾಡ್ತೀವಿ. ಆತರ ಎಲ್ಲ ಆಗುತ್ತದೆ. ನಾವು ನಿಜವಾಗಿಯೂ ಪ್ರಾಮಾಣಿಕರಾದರೆ ಮಾಡಬಹುದಾದದ್ದು, ಮಾಡಲೇಬೇಕಾದ್ದು ಒಂದೇ ಕೆಲಸ. ಅದೇನು ಅಂದ್ರೆ ಇಂದಿನ ಸಮಸ್ಯೆಗಳನ್ನು ನಾಳೆ ನೋಡೋಣವೆಂದು ಮುಂದೆ ತಳ್ಳದೆ ಹಿಂದೆ ಅದನ್ನು ಕೈಗೆತ್ತಿಕೊಳ್ಳಿ, ಹಿಂದೆ ಅವುಗಳಿಗೆ ಮುಖಾಮುಖಿ ಆಗ್ಬೋದು. ಯಾಕೆ ನಾವು ಸಮಸ್ಯೆಗಳನ್ನ ಮುಂದೆ ಇಟ್ಕೊಂಡಿದೀವಿ, ನಾವು ಬರೀ ಚರ್ಚೆ ಮಾಡ್ತಾ ಇದೀವಿ, ಏನೋ ವಿಚಾರ ಮಾಡ್ತಿದ್ವಿ ಅಂತ ಅನ್ಕೊಂಡಿದೀವಿ ಅಷ್ಟೇ. ಆ ಸಮಸ್ಯೆಗಳೆಲ್ಲ ಹಂಗೆ ಉಳಿದಿದೆ. ಅದು ನಿಜವಾಗಿ ನಾವು ಮಾಡಬೇಕಾಗಿರೋದು ಚರ್ಚೆ ಅಲ್ಲ, ವಿಚಾರ ಪರತೆನೂ ಅಲ್ಲ, ಸಮಸ್ಯೆಗಳನ್ನ ಮುಖಾಮುಖಿಯಾಗಿ ಎದುರಿಸುವಂಥದ್ದು ಏನೇ ಇದ್ರು ಅದು ಮಾಡ್ಬೇಕಾಗಿದೆ. ಈ ಸಂಗತಿಯನ್ನು ಕುರಿತು ಗಂಭೀರ ಕಾಳಜಿ ಹೊಂದಿರುವ ನಾವು ಕೆಲವರು ನಮ್ಮನ್ನೇ ಮರು ನಿರ್ಮಾಣಕ್ಕೆ ಸಜ್ಜುಗೊಳಿಸಿಕೊಳ್ಳಬೇಕು. ಆತ್ಮ ಸಂರಕ್ಷಕವೂ ಆಕ್ರಮಣಶೀಲವೂ ಆದ ಆಸೆಗಳ ಫಲವಾಗಿ ನಾವೇ ರೂಪಿಸಿಕೊಂಡಿರುವ ಎಲ್ಲಾ ಮೌಲ್ಯಗಳನ್ನು ನಾಶ ಮಾಡಿದ ಹೊರತು ಈ ಮರು ನಿರ್ಮಾಣವು ಅಸಂಭವ. ನೋಡಿ, ಆತ್ಮ ಸಂರಕ್ಷಕವೂ ಆಕ್ರಮಣಶೀಲವೂ ಆದ ಆಸೆಗಳ ಫಲವಾಗಿ ನಾವು ಅದನ್ನ ಉದ್ದೇಶವಾಗಿ ಇಟ್ಕೊಂಡು ಕೆಲವು ಮೌಲ್ಯಗಳನ್ನ ನಾವೇ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದೀವಿ. ನಾವು ಹೀಗೆ ಬದುಕ್ಬೇಕು, ಹಾಗೆ ಬದುಕ್ಬೇಕು, ಹಾಗೆ ಬದುಕಿದ್ರೆ ಮಾತ್ರ ನಮ್ಮ ಜೀವನ ಸರಿ ಹೋಗುತ್ತೆ. ಆದ್ರೆ ಅದರ ಹಿಂದೆ ನಮ್ಮ ಉದ್ದೇಶ ಏನಿದೆ? ಒಂದು ನಮ್ಮನ್ನ ನಾವು ರಕ್ಷಿಸ್ಕೊಳ್ಳೋದು, ಮತ್ತೆ ಆಕ್ರಮಣಶೀಲತೆಯನ್ನ ಆಕ್ಟಿವೇಟ್ ಮಾಡುವಂಥದ್ದು, ಆ ತರದ್ದಾಗುತ್ತೆ. ಬಟ್ ಅದರಿಂದ ಬೆಳೆಸ್ಕೊಂಡ್ ಬಂದಿರುವಂತ ಮೌಲ್ಯಗಳನ್ನ ನಾಶ ಮಾಡದೆ ಇದ್ರೆ ನಮ್ಮಲ್ಲಿ ಬೆಳವಣಿಗೆ ಅಂತ ಅನ್ನೋದು ಆಗೋದಿಲ್ಲ. ಅದು ಬಿಟ್ಟು ನಾವು ಹೊರಬರ್ಬೇಕು. ಸ್ವಜ್ಞಾನವೇ ಬಿಡುಗಡೆಯ ಮೊದಲ ಹೆಜ್ಜೆ. ಅಂದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ನಾವು ತಿಳ್ಕೊಳ್ಳೋದಿದೆಯಲ್ಲ, ಅದೇ ನಮ್ಮ ಬಿಡುಗಡೆಯ ಮೊದಲ ಹೆಜ್ಜೆ ಆಗುತ್ತೆ. ನಮ್ಮನ್ನು ನಾವು ಅರಿತುಕೊಂಡಾಗ ಮಾತ್ರ ನಮಗೆ ಶಾಂತಿ ಮತ್ತು ಸಕ್ರಮಗಳನ್ನು ತರಲು ಸಾಧ್ಯವಾಗುತ್ತದೆ. ನಿಮ್ಮಲ್ಲಿ ಕೆಲವರು ಈ ರೀತಿ ಪ್ರಶ್ನಿಸಬಹುದು, ಒಬ್ಬ ವ್ಯಕ್ತಿಯಿಂದ ಏನು ತಾನೇ ಸಾಧ್ಯ? ಚರಿತ್ರೆಯ ಗತಿಯನ್ನು ಬದಲಿಸಲು ಅವನಿಗೆ ಸಾಧ್ಯವೇನೋ? ಇದು ಸಾಮಾನ್ಯವಾಗಿ ಎಲ್ಲಾರು ಅನ್ನುವಂಥದ್ದು. ನಾನೊಬ್ಬ ಏನ್ ಮಾಡಕ್ಕಾಗತ್ತೆ, ಪ್ರಪಂಚದಲ್ಲಿ ಇಷ್ಟೊಂದು ಜನ ಇದೆ. ಆದ್ರೆ ನಡೆ ಒಬ್ಬರಿಂದಲೇ ಸ್ಟಾರ್ಟ್ ಆಗ್ಬೇಕು, ಒಬ್ಬರಿಂದಲೇ ಪ್ರಾರಂಭ ಆಗ್ಬೇಕು. ಅದ್ರ ಇಂಪ್ಯಾಕ್ಟ್ ಎಷ್ಟಿರುತ್ತೋ ಅಷ್ಟೇ ಆಗಲಿ, ಅದು ಬೆಳವಣಿಗೆ ಆಗ್ತಾ ಹೋಗುತ್ತೆ. ಏನು ನೀವು ಇಷ್ಟರಲ್ಲೇ ನಡೆಯಲ್ಲಿರುವ ಯುದ್ಧವೊಂದನ್ನು ನಿಲ್ಲಿಸಲು ಸಾಧ್ಯವಾಗದೇ ಇರಬಹುದು. ದೇಶಗಳ ನಡುವಿನ ಮನಸ್ತಾಪವು ಮಾಯವಾಗುವಂತೆ ಮಾಡುವುದು ನಿಮಗೆ ಅಸಾಧ್ಯವಿರಬಹುದು. ಆದರೆ ಕನಿಷ್ಠ ಪಕ್ಷ ದಿನನಿತ್ಯದ ಸಂಬಂಧಗಳ ಜಗತ್ತಿನಲ್ಲಿ ಮೂಲಭೂತ ಬದಲಾವಣೆಯನ್ನು ತರಲು ಖಂಡಿತವಾಗಿಯೂ ಸಾಧ್ಯ. ಅಂತಹ ಕ್ರಿಯೆಗೆ ತನ್ನದೇ ಆದ ಪರಿಣಾಮಗಳಿರುತ್ತವೆ. ಇದನ್ನ ನಾವು ಸೂಕ್ಷ್ಮವಾಗಿ ಆಲೋಚನೆ ಮಾಡಿ ತಿಳ್ಕೊಳ್ಳೋದಾದ್ರೆ ಇದನ್ನೆಲ್ಲ ನಾವು ಕಾರ್ಯರೂಪಕ್ಕೆ ತರಲು ಸಾಧ್ಯ ಆಗುತ್ತೆ. ವೈಯಕ್ತಿಕವಾದ ಜ್ಞಾನೋದಯವು ದೊಡ್ಡ ಸಮುದಾಯಗಳ ಮೇಲೆಯೂ ಪರಿಣಾಮ ಬೀರುತ್ತೆ. ಆದರೆ ಅಂತ ವ್ಯಕ್ತಿಗೆ ಫಲಿತಾಂಶಗಳನ್ನು ಬಹು ಬೇಗ ಕಾಣಬೇಕೆಂಬ ಅತಿ ಆತುರ ಇರಬಾರದು. ನಾವು ಲಾಭ ಮತ್ತು ಪರಿಣಾಮಗಳ ಪರಿಭಾಷೆಯಲ್ಲಿ ಆಲೋಚಿಸತೊಡಗಿದರೆ ಆಗ ನಮ್ಮ ಅಂತರಂಗ ಪರಿವರ್ತನೆಯು ಸರಿಯಾದ ರೀತಿಯಲ್ಲಿ ನಡೆಯುವುದಿಲ್ಲ. ಅಂದ್ರೆ ನಮ್ಮ ಉದ್ದೇಶ ಏನಾಗಿರ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಕೇವಲ ನಮ್ಮ ವೈಯಕ್ತಿಕ ಲಾಭದ ಕಡೆಗೆ ಅದನ್ನ ತಿರುಗಿಸ್ಕೊಳ್ಳದೆ ಅದನ್ನ ಸ್ವಲ್ಪ ಸಮಾಜಮುಖಿಯಾಗಿ ಮಾಡುವಂತ ಒಂದು ಮನಸ್ಥಿತಿಯನ್ನು ನಾವು ಬೆಳೆಸ್ಕೋಬೇಕಾಗಿದೆ. ಮನುಷ್ಯನ ಸಮಸ್ಯೆಗಳು ಸರಳವಲ್ಲ, ಅವು ಬಹಳ ಸಂಕೀರ್ಣವಾಗಿದೆ. ಯಾಕೆ ಸಂಕೀರ್ಣವಾಗಿದೆ ಅಂದ್ರೆ ಸಂಕೀರ್ಣವಾಗೋ ತನಕ ಬಿಟ್ಕೊಂಡ್ಬಿಟ್ಟಿದ್ದಾನೆ ಮನುಷ್ಯ ಅಂತ. ಅದನ್ನ ಸರಳವಾದ ಮಟ್ಟದಲ್ಲಿ ಇದ್ದಾಗ ಅದನ್ನ ಪರಿಹಾರ ಮಾಡ್ಕೊಳಕ್ ಹೋಗ್ಲಿಲ್ಲ. ಹಂಗಾಗಿ ಎಲ್ಲ ಸಂಕೀರ್ಣವಾಗ್ಬಿಟ್ಟಿದೆ. ಅವುಗಳನ್ನ ಅರ್ಥ ಮಾಡಿಕೊಳ್ಳಲು ಸಹನೆ ಬೇಕು,
ಒಳನೋಟಗಳು ಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ವ್ಯಕ್ತಿಗಳಾದ ನಾವು ಅವುಗಳನ್ನು ನಮ್ಮ ನೆಲೆಯಲ್ಲಿ ಅರ್ಥ ಮಾಡಿಕೊಂಡು ಬಿಡಿಸಿಕೊಳ್ಳುವುದು ಅಷ್ಟೇ ಮುಖ್ಯ. ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಸರಳವಾದ ಸೂತ್ರಗಳಿಲ್ಲ. ಘೋಷವಾಕ್ಯಗಳ ನೆರವಿನಿಂದ ಅವು ಯಾವುದೋ ಪರಿಹಾರವಾಗುವುದಿಲ್ಲ. ಅಂದ್ರೆ ಆತರ ಯಾವುದೇ ಒಂದು ಸೂತ್ರಗಳಿಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡ್ತೀನಿ ಅಂತಂದ್ರೆ ಅದೆಲ್ಲದಕ್ಕೂ ಇರೋದ್ ಪರಿಹಾರ ಏನಂದ್ರೆ ಸ್ವಜ್ಞಾನ. ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು, ಸಮಸ್ಯೆಯನ್ನ ನೋಡೋ ದೃಷ್ಟಿಯನ್ನ ಬದಲಾಯಿಸ್ಕೊಳ್ಳೋದು. ಆ ಸಮಸ್ಯೆಯನ್ನ ಹುಡುಕೊಂಡು ಅಲ್ಲೇನೋ ಪರಿಹಾರ ಇದೆ ಅಂತ ಹುಡುಕೋದಲ್ಲ, ನಾವು ನೋಡೋ ದೃಷ್ಟಿನೇ ಬದಲಾವಣೆ ಮಾಡ್ತೀವಿ. ಅದರಿಂದ ಮಾತ್ರ ಅದರಿಂದ ಹೊರಬರೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮನ್ನು ನಾವು ತಿಳಿಯುವುದರಲ್ಲಿ ಮೊದಲ ಹೆಜ್ಜೆ ಎಂದರೆ ನಾವು ಹೊಂದಿರುವ ಸಂಬಂಧಗಳ ಸ್ವರೂಪದ ಗತಿ. ಯಾವಾಗ್ಲೂ JK ಅವ್ರು ಹೇಳದೇ ಇದೆ, ಅದ್ರ ಸ್ವರೂಪವನ್ನ ಪೂರ್ಣವಾಗಿ ಅರಿಯೋದಂತ ಪ್ರಯತ್ನ ಮಾಡಿ. ಅವಾಗ ಮಾತ್ರ ನಿಮ್ಗೆ ಅರ್ಥ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಕೇವಲ ಮನುಷ್ಯರೊಂದಿಗೆ ಮಾತ್ರವಲ್ಲ, ಆಸ್ತಿ ಪಾಸ್ತಿ ವಿಚಾರಗಳು ಹಾಗೂ ಪ್ರಕೃತಿಯೊಂದಿಗಿನ ಸಂಬಂಧವೂ ಅಷ್ಟೇ ಮುಖ್ಯವಾದ. ನಾವು ಅವೆಲ್ಲವನ್ನು ಅರ್ಥ ಮಾಡಿಕೊಳ್ಳಬೇಕು. ಮನುಷ್ಯ ಸಂಬಂಧಗಳು ಸಮಾಜದ ತಳಹದಿಯಾಗಿದೆ. ನಾವು ಅವುಗಳಲ್ಲಿ ನಿಜವಾಗಿಯೂ ಕ್ರಾಂತಿಕಾರಕವಾದ ಮೂಲಭೂತವಾದ ಬದಲಾವಣೆಯನ್ನು ತರಬೇಕಾದ್ರೆ ನಮ್ಮ ದೃಷ್ಟಿಕೋನ ಹಾಗೂ ಮೌಲ್ಯಗಳಲ್ಲಿಯೂ ಆಮೂಲಾಗ್ರ ಪರಿವರ್ತನೆ ಆಗಬೇಕು. ಅದು ನಮ್ಮ ಮೌಲ್ಯಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಅದನ್ನ ನಂತರ ನಾವು ಅದರಿಂದ ಬೆಳವಣಿಗೆಯನ್ನ ಕಾಣೋದಕ್ಕೆ ಸಾಧ್ಯ. ಆದ್ರೆ ನಮ್ಮ ಮೌಲ್ಯಗಳೇ ಹಿಂದಿನ ದಿನ ತಪ್ಪಾಗಿರೋದ್ರಿಂದ ಅದನ್ನ ಬದಲಿಸ್ಕೊಳಕ್ ಸಾಧ್ಯ ಆಗದೆ ನಾವು ಚರ್ಪಡಿಸ್ತಾ ಇದ್ದೀವಿ. ಇಂದ್ರಿಯಾನುಭವಗಳನ್ನು ಅವಲಂಬಿಸಿದ ಸಂಬಂಧವು ಸ್ವಂತದಿಂದ ಬಿಡುಗಡೆ ಪಡೆಯುವ ಸಾಧನವಾಗಲಾರದು. ಆದರೂ ನಮ್ಮ ಬಹುಪಾಲು ಸಂಬಂಧಗಳು ಇಂದ್ರಿಯಾನುಭವಗಳನ್ನೇ ಆಧರಿಸಿ ವೈಯಕ್ತಿಕ ಪ್ರಯೋಜನ, ಐಷಾರಾಮ ಮತ್ತು ಮಾನಸಿಕ ಭದ್ರತೆಗಾಗಿ ಹಂಬಲಿಸುವ ಇವು ನಮಗೆ ಇಷ್ಟವಾಗುತ್ತದೆ. ಇದೆಲ್ಲ ಮನುಷ್ಯನಲ್ಲಿ ಒಂದು ಕಗ್ಗಂಟಾಗಿ ಸೇರ್ಕೊಂಡ್ಬಿಟ್ಟಿರೋದು. ತನ್ನ ಸ್ವಹಿತವನ್ನೇ ಅವನು ಯಾವಾಗ್ಲೂ ನೋಡುವಂಥದ್ದು. ಅದರಿಂದ ನಾವು ಹೊರಬರೋದಕ್ಕೆ ಪ್ರಯತ್ನ ಮಾಡಬೇಕು. ಅವು ಸ್ವಂತದಿಂದ ಬಹು ಕ್ಷಣಿಕವಾದ ಪಲಾಯನ ಸಾಧ್ಯತೆಯನ್ನು ತೋರಬಹುದು. ಆದರೂ ಇದು ಅಂತಿಮವಾಗಿ ಸ್ವಕೀಯದ ಶಕ್ತಿಯನ್ನು ಹೆಚ್ಚಿಸುತ್ತದೆ. ತಾನು ಎನ್ನುವ ನೆಲೆಯಿಂದ ಪ್ರೇರಿತವಾದ ಚಟುವಟಿಕೆಗಳು ನಮ್ಮನ್ನು ಸುತ್ತುವರಿಯುತ್ತದೆ, ಕಟ್ಟಿ ಹಾಕುತ್ತದೆ. ಸಂಬಂಧವೆನ್ನುವುದು ಕನ್ನಡಿಯ ಹಾಗೆ, ತಾನು ಮತ್ತು ತನ್ನ ಎಲ್ಲಾ ಚಟುವಟಿಕೆಗಳು ಪ್ರತಿಬಿಂಬಿತವಾಗುತ್ತದೆ. ಸಂಬಂಧಗಳ ಲೋಕದಲ್ಲಿ ಹೊರಹೊಮ್ಮುವ ಪ್ರತಿಕ್ರಿಯೆಗಳಲ್ಲಿ ಸ್ವಂತವು ಹಿಡಿಯುವ ಹಾದಿಗಳು ಓರೆಕೋರೆಗಳು ಕಾಣಿಸಿಕೊಳ್ಳುತ್ತವೆ. ಈ ತಿಳುವಳಿಕೆಯು ಮೂಡಿದಾಗ ಮಾತ್ರವೇ ಸ್ವಂತದಿಂದ ಸೃಜನಶೀಲವಾದ ಬಿಡುಗಡೆ ದೊರೆಯುತ್ತದೆ. ಅಂದ್ರೆ ಆ ಒಂದು ಸ್ವಾರ್ಥ ಸಾಧನೆ ಅಂತ ಏನಿದೆಯೋ ಅದನ್ನ ನಾವು ಬಿಟ್ರೆ ಮಾತ್ರ ನಾವು ನಮ್ಮ ನೋಟ ಬದಲಾವಣೆ ಆಗಿ ನಾವು ಸಮಾಜಮುಖಿ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು. ಈ ಜಗತ್ತನ್ನು ಪರಿವರ್ತಿಸಲು ಸ್ವತಃ ನಮ್ಮೊಳಗೆ ಮರುಹುಟ್ಟುಗಳು ನಡೆಯಬೇಕು. ನಮ್ಮೊಳಗೆ ಬದಲಾವಣೆಗಳಾಗ್ತಾ ಇರ್ಬೇಕು. ಹಿಂಸೆಯಿಂದ ಅಥವಾ ಇನ್ನೊಬ್ಬರನ್ನು ನಿರ್ನಾಮ ಮಾಡುವುದರಿಂದ ಏನನ್ನೂ ಸಾಧಿಸಲು ಆಗುವುದಿಲ್ಲ. ಯಾವುದೋ ರಾಜಕೀಯ ಸಮುದಾಯವನ್ನು ಸೇರುವುದರಿಂದ, ಸಾಮಾಜಿಕ ಆರ್ಥಿಕ ಸುಧಾರಣೆಯ ವಿಧಾನಗಳನ್ನು ಅಧ್ಯಯನ ಮಾಡುವುದರಿಂದ, ಕಾನೂನು ರೂಪಿಸುವುದರಿಂದ ಅಥವಾ ಪ್ರಾರ್ಥನೆಯಿಂದ ನಮಗೆ ತಕ್ಷಣದ ಬಿಡುಗಡೆ ಸಿಗಬಹುದು. ಇದೆಲ್ಲ ಏನು ಹೇಳಿದ್ರು ಎಲ್ಲ ತಾತ್ಕಾಲಿಕವಾಗಿರುತ್ತೆ ಅಷ್ಟೇ. ಸಮಸ್ಯೆ ಪೂರ್ಣವಾಗಿ ಪರಿಹಾರ ಆಗೋದಿಲ್ಲ ಯಾವ್ದು ಮಾಡಿದ್ರು. ಸ್ವಜ್ಞಾನವಿಲ್ಲದೆ, ಅದರಲ್ಲಿಯೇ ಅಂತರ್ಗತವಾಗಿರುವ ಪ್ರೀತಿ ಇಲ್ಲದೆ ನಮ್ಮ ಸಮಸ್ಯೆಗಳು ಇನ್ನಷ್ಟು ಮತ್ತಷ್ಟು ವಿಸ್ತರಿಸುತ್ತದೆ. ಅದಿಲ್ಲದೆ ಹೋದ್ರೆ, ನಮ್ಮೊಳಗೆ ಪ್ರೀತಿ ಅನ್ನೋದಿಲ್ಲದೆ ಇದ್ರೆ, ನಮ್ಮಲ್ಲಿ ಸ್ವಜ್ಞಾನವನ್ನ ನಾವು ಗಳಿಸ್ಕೊಳಕ್ ಸಾಧ್ಯ ಆಗದೆ ಇದ್ರೆ ಸಮಸ್ಯೆಗಳು ಇನ್ನು ವಿಸ್ತರಿಸ್ತಾ ಹೋಗುತ್ತದೆ. ಆಧುನಿಕ ಶಿಕ್ಷಣವು ನಮ್ಮೆಲ್ಲರನ್ನು ಯೋಚನಾ ಶಕ್ತಿಯೇ ಇಲ್ಲದ ಜಡ ಯಂತ್ರವಾಗಿ ಮಾಡುತ್ತಿದೆ. ಆಧುನಿಕ ಶಿಕ್ಷಣ ಇವತ್ತಿನ ದಿನ ಏನ್ ಮಾಡ್ತಾ ಇದೆ, ಯಾವುದೋ ಒಂದು ಜೀವನೋಪಾಯಕ್ಕೆ ಯಾವುದೋ ಒಂದು ಕೆಲಸ ಅಂತ ಇದ್ರೆ ಸಾಕು, ಅದಕ್ಕೆ ಮಾತ್ರ ನಮ್ಮನ್ನ ತಯಾರು ಮಾಡ್ತಾ ಇದೆ ಆಧುನಿಕ ಶಿಕ್ಷಣ. ಅದರಿಂದ ಏನಾಗ್ತಿದೆ ಅಂತಂದ್ರೆ ಯೋಚನೆ ಮಾಡೋದೇ ಬೇಕಿಲ್ಲ, ಯಾವ್ದೋ ಒಂದೇ ಒಂದು ಕೆಲಸ ತಿಳ್ಕೊಳ್ಳೋದು ಕಲಿಯುವಂಥದ್ದು, ಅದರಿಂದನೇ ಇಡೀ ನಮ್ಮ ಜೀವನೋಪಾಯನ ಮಾಡ್ತಾ ಹೋಗೋದು. ಅದರಿಂದ ಏನಾಗಿದೆ ಅಂದ್ರೆ ಇದನ್ನು ನಮ್ಮನ್ನ ಜಡಯಂತ್ರಗಳನ್ನಾಗಿ ಮಾಡುತ್ತಿವೆ. ನಮ್ಮ ಬದುಕಿನ ನಿಜವಾದ ಹಾದಿಯನ್ನು ಕಂಡುಕೊಳ್ಳುವ ಕಾರ್ಯದಲ್ಲಿ ಅದು ಯಾವುದೇ ಸಹಾಯವನ್ನು ಮಾಡುತ್ತಿಲ್ಲ. ಕೆಲವು ಪರೀಕ್ಷೆಗಳಲ್ಲಿ ಪಾಸ್ ಆಗುತ್ತೇವೆ, ಆಮೇಲೆ ಅದೃಷ್ಟವಿದ್ದರೆ ಒಂದಲ್ಲ ಒಂದು ಕೆಲಸ ಸಿಗುತ್ತದೆ, ಅಲ್ಲಿಗೆ ಮುಗಿಯಿತು ಜೀವನ ಪರ್ಯಂತವೂ ಕೊನೆ ಮೊದಲಿಲ್ಲದ ನಿಶ್ಚಿತ ದಿನಚರಿ. ಅದೇ ಕೆಲಸ ನಾವು ಮಾಡುತ್ತಿರುವ ಕೆಲಸ ನಮಗೆ ಇಡಿಸುವುದಿಲ್ಲ, ಆದ್ರೂ ವಿಧಿ ಇಲ್ಲ. ದಿನೇ ಅದೇ ಕೆಲಸ ಮಾಡೋದು ಅಂತಂದ್ರೆ ಬೇಜಾರಾಗುತ್ತೆ, ಆದ್ರೆ ವಿಧಿ ಇಲ್ಲ ಮಾಡ್ಬೇಕು. ಯಾಕೆಂದ್ರೆ ಮನುಷ್ಯ ಆ ಒಂದು ಸಮಸ್ಯೆಗಳ ಸಂಕೋಲೆಯಲ್ಲಿ ಬಂದಿಯಾಗಿದೆ. ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ, ಅವನು ದಾರಿನೂ ಗೊತ್ತಿಲ್ಲ, ಅದನ್ನ ಬಿಟ್ಟು ಹೊರಗಡೆ ಬಂದು ಜೀವನ ಮಾಡಕ್ಕೂ ಆಗ್ತದೆ.
ಅವನ ಜೀವನಕ್ಕೋಸ್ಕರ ಜೀವನೋಪಾಯಕ್ಕೆ ಏನೋ ಒಂದು ಮಾಡ್ಕೊಂಡಿದ್ದಲ್ಲ ಮಾರ್ಗ, ಅದರಲ್ಲೇ ಬದುಕ್ಬೇಕು. ಅದರಿಂದ ಹೊರಬರಕ್ ಆಗ್ತಾ ಇಲ್ಲ. ನಮ್ಮ ಮಹತ್ವಾಕಾಂಕ್ಷೆಗಳು ಮುರಿದು ಬಿದ್ದಾಗ ತೀರಾ ಸಹಜವಾಗಿರಬೇಕಾದ ಸಂಗತಿಗಳಿಗೆ ಅತಿಯಾದ ಮಹತ್ವವನ್ನು ಕೊಡುತ್ತೇವೆ. ನಮ್ಮ ಮನಸ್ಸು ಕೆಲವು ಡೊಂಕುಗಳನ್ನು ಬೆಳೆಸಿಕೊಳ್ಳುತ್ತೇವೆ. ಸಹಜತೆಗೆ ಎರವಾಗುತ್ತದೆ. ನಮ್ಮ ಜೀವನ ಹಾಗೂ ಪ್ರೀತಿಗಳ, ನಮ್ಮ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಅಪೇಕ್ಷೆಗಳ ಸಮಗ್ರವಾದ ತಿಳುವಳಿಕೆ ನಮ್ಮಲ್ಲಿ ಮೂಡಬೇಕು. ಇವುಗಳ ಅತಿರೇಕದ ಬೇಡಿಕೆಗಳು, ಅಂತೆಯೇ ಅವು ಒಡ್ಡುವ ಆಚರಣೆಗಳು ನಮಗೆ ತಿಳಿಯಬೇಕು. ಅಲ್ಲಿಯ ತನಕ ನಮ್ಮ ಸಂಬಂಧವು ಜಟಿಲವಾಗಿರುತ್ತದೆ ಮತ್ತು ನಮ್ಮನ್ನು ದುಃಖ ಮತ್ತು ವಿನಾಶಗಳಿಗೆ ತಳ್ಳುತ್ತದೆ. ಮನಸ್ಸು ಚಲಿಸುವ ಹಲವು ಹಾದಿಗಳ ಪರಿವೇ ಇಲ್ಲದಿರುವುದೇ ಅಜ್ಞಾನ. ಮನಸ್ಸು ಚಲಿಸುವ ಹಲವು ಹಾದಿಗಳ ಪರಿವೇ ಇಲ್ಲದಿರುವುದೇ ಅಜ್ಞಾನ. ಅಂದ್ರೆ ಮನಸ್ಸು ಅದಕ್ಕೆ ಏನೋ ಒಂದು ನಿರ್ದಿಷ್ಟವಾದಂತಹ ಒಂದು ರೂಪ ಅಥವಾ ಒಂದು ಮಾರ್ಗ, ಚಲನೆಗೆ ಏನೂ ಇಲ್ಲ. ಆದ್ರೆ ಅದಕ್ಕೆ ನಾವು ಅದನ್ನ ಸರಿ ಮಾಡ್ಕೋಬೇಕಾಗಿದೆ. ನಾವು ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದು ಯಾವುದೋ ಒಂದು ದಿಕ್ಕು ಬಂದ ಕಡೆ ಹೋಗ್ತಾ ಇರುತ್ತೆ. ಮನಸ್ಸಿಗೆ ಏನೋ ಒಂದು ನಿರ್ದಿಷ್ಟವಾದಂತಹ ಚಲನೆ ಇದೆ. ಆ ತರ ಒಂದು ಇರುವಂತಹ ಒಂದು ಪೊಸಿಷನ್ ಇಲ್ಲ ಅಜ್ಞಾನ ಅಂತ ಹೇಳಿ. ಈ ಅಜ್ಞಾನವು ಮೇಲಿನ ಚಟುವಟಿಕೆಗಳಿಂದ, ಸುಧಾರಣೆಗಳಿಂದ ಕರಗುವುದಿಲ್ಲ. ನಾವು ಒಂದು ಸಂಗತಿಯನ್ನು ಮನಗಾಣಲೇಬೇಕು. ನಿಜ, ಪರಿಸರವು ನಮ್ಮನ್ನು ನಿಯಂತ್ರಿಸುತ್ತದೆ. ಅಷ್ಟೇ ಅಲ್ಲ, ನಾವೇ ನಮ್ಮ ಪರಿಸರ. ನಾವು ಅದಕ್ಕಿಂತ ಬೇರೆಯಾದ ಯಾವುದೋ ಸ್ವಯಂಭೂ ಸಂಗತಿ ಅಲ್ಲ. ನಮ್ಮ ಆಲೋಚನೆಗಳು ಹಾಗೂ ಪ್ರತಿಕ್ರಿಯೆಗಳು ಕೂಡ ಸಮಾಜವು ನಮ್ಮ ಮೇಲೆ ಹೇರಿರುವ ಮೌಲ್ಯಗಳಿಂದಲೇ ನಿಯಂತ್ರಿತವಾಗಿವೆ. ನಾವು ಸಮಾಜದ ಭಾಗವೂ ಹೌದು. ನಾವು ಸಮಾಜದ ಭಾಗವಾಗಿದ್ದೀವಿ ಅನ್ನೋದನ್ನ ನಾವು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ನಮ್ಮ ಮುಂದಿನ ಒಂದು ನಡೆ ಡಿಪೆಂಡ್ ಆಗಿದೆ. ನಾವೇ ಈ ಸಮಗ್ರ ಪರಿಸರವೆಂಬ ಸಂಗತಿಯನ್ನು ನಾವು ಕಾಣುವುದೇ ಇಲ್ಲ. ಏಕೆಂದರೆ ನಮ್ಮಲ್ಲಿಯೇ ಅನೇಕ ವಿಭಿನ್ನ ಅಸ್ತಿತ್ವಗಳಿವೆ. ಅವೆಲ್ಲವೂ ನನ್ನ ಸುತ್ತ, ಸ್ವಂತದ ಸುತ್ತ ಗಿರಿಕಿ ಹೊಡೆಯುತ್ತಿರುತ್ತದೆ. ಸ್ವ ಎನ್ನುವುದು ಎಲ್ಲಾ ಅಸ್ತಿತ್ವಗಳ ಮೊತ್ತ. ಈ ಅಸ್ತಿತ್ವಗಳೆಂದರೆ ಏನು? ಅವು ಬಗೆ ಬಗೆಯ ಅಪೇಕ್ಷೆಗಳ ಸಾಂದೋಹದ ನಡುವಿನಿಂದ ಒಂದು ಕೇಂದ್ರ ವ್ಯಕ್ತಿತ್ವವು ಮೂಡಿ ನಿಲ್ಲುತ್ತದೆ. ಅದೇ ಆಲೋಚನೆ ಮಾಡುವ ಚಿಂತಕ. ಅದು ನಾನು, ನಮ್ಮದುಗಳ ಇಚ್ಛಾಶಕ್ತಿ ಆರ್ಯ. ಹೀಗೆ ತಾನು ಮತ್ತು ತನ್ನದಲ್ಲದ್ದುಗಳ ನಡುವೆ ವಿಭಜನೆ ಉಂಟಾಗುತ್ತದೆ. ಅಂದ್ರೆ ಯೋಚನಾ ಶಕ್ತಿ ಅನ್ನೋದು ಯಾವ ರೀತಿ ನಿರ್ದಿಷ್ಟ ಗುರಿ ಇಲ್ಲದೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ತಾನು ಒಂದು ಕಡೆ, ಪರಿಸರ ಮತ್ತು ಸಮಾಜಗಳು ಇನ್ನೊಂದು ಕಡೆ ಎನ್ನುವ ವಿಭಜನೆಯು ರೂಪಿತವಾಗುತ್ತೆ. ಇಲ್ಲಿ ಏನಂದ್ರೆ ಆ ಸ್ವಾರ್ಥ ಸಾಧನೆ ಅಂತ ಒಂದ್ ಬರುತ್ತೆ. ನಾವು ಎಲ್ಲವನ್ನ ನಾನೇ ಸಮಾಜ ಅಂತ ಅನ್ಕೊಳ್ಳೋ ತನಕನೂ ನಮ್ಮಲ್ಲಿ ಸ್ವಜ್ಞಾನ ಮೂಡೋದು ಕಷ್ಟ ಇದೆ. ಅದಕ್ಕಿಂತ ಮೊದಲಿನ ಸ್ಥಿತಿನ ಇಲ್ಲಿ ಹೇಳ್ತಾ ಇದ್ದಾರೆ. ತಾನು ಅನ್ನೋದೇ ಒಂದಿರುತ್ತೆ, ಸಮಾಜ ಅನ್ನೋದೇ ಬೇರೆ ಇರುತ್ತೆ. ಅದು ಯಾವಾಗ ನೀವು ಒಂದು ಅಂತ ತಿಳ್ಕೊತೀರೋ ಅವಾಗ ಮಾತ್ರನೇ ನೀವು ಹಂತಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಈ ವಿಭಜನೆಯೇ ಒಳಗಿನ ಮತ್ತು ಹೊರಗಿನ ಸಂಘರ್ಷಗಳ ಪ್ರಾರಂಭ. ಅದೆರಡನ್ನು ವಿಭಜಿಸಬಾರದು. ವಿಭಜಿಸಿದ್ರೆ ನಮ್ಮೊಳಗೆ ಸಂಘರ್ಷ ಪ್ರಾರಂಭ ಆಗುತ್ತೆ. ಈ ಸಮಗ್ರ ಪ್ರಕ್ರಿಯೆಯ ಅರಿವೇ ಧ್ಯಾನ. ಈ ವಿಭಜನೆಯು ಪ್ರಜ್ಞಾಪೂರ್ವಕವಾಗಿ ಕಣ್ಣಿಗೆ ಕಾಣುವಂತೆ ನಡೆಯುತ್ತಿರಬಹುದು ಅಥವಾ ನಿಗೂಢವಾಗಿ ಒಳಗೆ ಅಡಗಿರಬಹುದು. ಧ್ಯಾನವು ಎರಡು ಬಗೆಗಳನ್ನು ಅರಿಯಬಲ್ಲದು. ನೋಡಿ, ಧ್ಯಾನದ ಮೂಲಕ ಈ ಏನ್ ವಿಭಜನೆ ಆಗಿದೆಯೋ ಅದನ್ನ ಸರಿ ಮಾಡೋದಕ್ಕೆ ಸಾಧ್ಯ ಇದೆ. ಈ ವಿಭಜನೆ ಆಗಿದೆ ಅಂತಂದ್ರೆ ನಾವು ಧ್ಯಾನದ ಮೂಲಕ ವಿಭಜನೆಯನ್ನು ಅರಿಯೋದಕ್ಕೆ ಸಾಧ್ಯ. ಯಾವಾಗ ನಮ್ಮಲ್ಲಿ ಸಮಸ್ಯೆಗಳು ಏನಿದೆ ಅಂತ ನಾವು ಅರ್ಥ ಮಾಡ್ಕೋತೀವೋ ಅವಾಗ ನಮ್ಗೆ ಒಂದು ದಾರಿ ಸಿಗ್ತಾ ಹೋಗುತ್ತೆ ಅದನ್ನ ಸರಿ ಮಾಡೋದಕ್ಕೆ. ಅದು ಧ್ಯಾನದ ಮೂಲಕ ಆಗತ್ತೆ ಅಂತೇಳಿ. ಧ್ಯಾನದ ಮೂಲಕ ಸ್ವಂತವನ್ನು ಅದಕ್ಕೆ ಅಂಟಿಕೊಂಡ ಸಮಕ್ತ ಬಯಕೆ, ಸಂಘರ್ಷಗಳೊಂದಿಗೆ ಮೀರಲು ಸಾಧ್ಯ. ಸ್ವಂತಕ್ಕೆ ಆಸರೆ ನೀಡುವ ಪ್ರಭಾವಗಳು ಹಾಗೂ ಮೌಲ್ಯಗಳಿಂದ ಬಿಡುಗಡೆ ಪಡೆಯಬೇಕಾದ್ರೆ ಸ್ವಜ್ಞಾನವು ಅವಶ್ಯಕ. ಇಂಥ ಸ್ವಾತಂತ್ರ್ಯದಲ್ಲಿ ಮಾತ್ರವೇ ಸೃಷ್ಟಿ ಇದೆ, ಸತ್ಯ ಇದೆ, ದೇವರು ಇದ್ದಾನೆ. ದೇವರಿಲ್ಲದಿದ್ದರೆ ಬೇರೇನಾದರೂ ಕರೆಯಿರಿ, ನನ್ನ ಅಭ್ಯಂತರವಿಲ್ಲ. ಅವರು ಒಂದು ಪದವನ್ನ ಹೇಳಿ ಅದನ್ನ ವ್ಯಾಖ್ಯಾನಿಸುವ ಪ್ರಯತ್ನ ಮಾಡ್ತಿದ್ದಾರೆ. ದೇವರು ಅನ್ನೋ ಪದ್ಧತಿ ಅತ್ಯಂತ ಎಳೆಯ ವಯಸ್ಸಿನಿಂದಲೇ ಅನ್ಯರ ಅಭಿಪ್ರಾಯಗಳು ಮತ್ತು ಸಂಪ್ರದಾಯಗಳು ನಮ್ಮ ವಿಚಾರ ಮತ್ತು ಭಾವನೆಗಳನ್ನು ರೂಪಿಸುತ್ತದೆ. ಅದಕ್ಕೆ ಸರಿಯಾದ ಶಿಕ್ಷಣ ಬೇಕು ಅಂತನ್ನುವಂಥದ್ದು ಅದು ಚಿಕ್ಕ ವಯಸ್ಸಿನಿಂದಲೇ ಪ್ರಾರಂಭ ಮಾಡಬೇಕು. ನೋಡಿ, ಚಿಕ್ಕ ವಯಸ್ಸಿನಲ್ಲೇನೆ ಅಭಿಪ್ರಾಯಗಳು, ಸಂಪ್ರದಾಯಗಳು, ವಿಚಾರಗಳು, ಭಾವನೆಗಳು ಎಲ್ಲವೂ ಒಂದು ರೂಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಚಿಕ್ಕ ವಯಸ್ಸಿಂದಲೇ. ನಾವು ಯಾವುದೋ ದೊಡ್ಡವರಾದಾಗ ಒಂದ್ ವಯಸ್ಸಲ್ಲಿ ನಾವು ಇದನ್ನೆಲ್ಲ ತಿಳ್ಕೊಂಡು ಸರಿ ಮಾಡ್ಕೊತೀವಿ ಅಂತಂದ್ರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅವ್ರು ಜೆ ಕೆ ಅವ್ರು ಹೇಳೋದು ಈ ಶಿಕ್ಷಣ
ಶಿಕ್ಷಣ ಅನ್ನೋದು ಸರಿಯಾದ ಶಿಕ್ಷಣ ಅನ್ನೋದು ಚಿಕ್ಕ ವಯಸ್ಸಿಂದಲೇ ಬರ್ತದೆ. ಸರಿಯಾದ ಭಾವನೆ ಮತ್ತೆ ವಿಚಾರಗಳು ಸರಿಯಾದ ರೀತಿಯಲ್ಲೇ ರೂಪುಗೊಳ್ಳಬೇಕು. ಅದು ಚಿಕ್ಕ ವಯಸ್ಸಿನಿಂದಲೇ ಸಾಧ್ಯ ಆಗುತ್ತೆ. ಅನುಕರಣೆಯ ಅಪೇಕ್ಷೆಯು ನಮ್ಮ ಜೀವನದ ಪ್ರಬಲ ಶಕ್ತಿಗಳಲ್ಲಿ ಒಂದು. ಕೇವಲ ಮೇಲಿನ ನಿರಾಳ ಹಂತಗಳಲ್ಲಿ ಅಲ್ಲ, ಅತ್ಯಂತ ಆಳದಲ್ಲಿ ಕೂಡ. ನಿಜವಾಗಿಯೂ ನೋಡಿದರೆ ನಮಗಿರುವ ಸ್ವೋಪಜ್ಞ ಆಲೋಚನೆ ಮತ್ತು ಭಾವನೆಗಳು ಕಡಿಮೆ. ಅಂದ್ರೆ ಅನುಕರಣೆಯಿಂದ ಏನೇನು ಬೇರೆ ನಮ್ಮಲ್ಲಿ ಬೆಳವಣಿಗೆ ಕಮ್ಮಿ ಆಗತ್ತೆ. ಅಂದ್ರೆ ಒಂದು ಸರಿಯಾದ ಆಲೋಚನೆಗಳು ಭಾವನೆಗಳು ಕೂಡ ಕಮ್ಮಿ ಆಗುತ್ತೆ. ಅನುಕರಣೆಯಿಂದ ಏನು ಸಾಧ್ಯ ಆಗುದಿಲ್ಲ. ಒಂದು ವೇಳೆ ಇದ್ದರೆ ಅದು ಕೇವಲ ಪ್ರತಿಕ್ರಿಯೆಗಳು ಮಾತ್ರ. ಅನುಕರಣೆಯಿಂದ ಹುಟ್ಟುವಂಥದ್ದು ಕೇವಲ ಪ್ರತಿಕ್ರಿಯೆ. ಆದ್ರೆ ನಮಗೆ ಪ್ರತಿಕ್ರಿಯೆಗಳು ಬೇಕಾಗಿದೆ. ನಮ್ಮಲ್ಲಿ ನಮ್ಮೊಳಗೆ ವಿಚಾರ ಮಂಥನ ನಡಿಬೇಕು ಅಂತಂದ್ರೆ ಅದು ಪ್ರತಿಕ್ರಿಯೆಗಳಿರಬಾರ್ದಲ್ಲಿ. ನಾವು ಅವು ಆಳವಾಗಿ ಬೇರು ಬಿಟ್ಟಿರುವ ವಿನ್ಯಾಸಗಳಿಂದ ಮುಕ್ತರಾಗಿರುವುದಿಲ್ಲ. ಏಕೆಂದರೆ ಯಾವುದೇ ಪ್ರತಿಕ್ರಿಯೆಯಲ್ಲಿ ಸ್ವಾತಂತ್ರ್ಯವಿರುವುದಿಲ್ಲ. ದೇವರನ್ನು, ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದಾದ ಕೆಲವು ನಿರ್ದಿಷ್ಟ ವಿಧಾನಗಳನ್ನು ತತ್ವಶಾಸ್ತ್ರ ಮತ್ತು ಧರ್ಮಗಳು ನಮ್ಮ ಮುಂದೆ ಮಂಡಿಸುತ್ತವೆ. ಅಂತ ವಿಧಾನಗಳು ನಮ್ಮ ದಿನನಿತ್ಯದ ಸಾಮಾಜಿಕ ಜೀವನದಲ್ಲಿ ಬಹಳ ಉಪಯುಕ್ತವೆಂದು ತೋರಬಹುದು. ಆದರೂ ಯಾವುದೇ ವಿಧಾನದ ಅಂಧ ಅನುಕರಣೆಯು ಅಸಮಗ್ರವಾದ ಮೂರ್ಖತನ. ಅಂದ್ರೆ ಇವೆಲ್ಲ ತಾತ್ಕಾಲಿಕವಾಗಿ ನಮಗೆ ಒಂದು ರಿಲೀಫ್ ಅನ್ನ ಕೊಡುವಂಥದ್ದು. ನಿಜವಾಗಿಯೂ ಏನೇ ಒಂದು ಪ್ರಾರ್ಥನೆ ಇರ್ಬೋದು, ಒಂದು ದೇವರ ಒಂದು ಧರ್ಮಶಾಸ್ತ್ರ, ತತ್ವಶಾಸ್ತ್ರಗಳು, ಧರ್ಮಗಳನ್ನು ಅದ್ರ ಬಗ್ಗೆ ಅಭ್ಯಾಸ ಮಾಡುವಂಥದ್ದು ಎಲ್ಲ ತಿಳುವಳಿಕೆ ಗಳಿಸ್ಕೊಳ್ಬಹುದು. ಆದ್ರೆ ನಮ್ಮನ್ನ ನಾವು ತಿಳಿಲಿಲ್ಲ ಅಂತಂದ್ರೆ ಇದೆಲ್ಲ ಏನೇ ನಾವು ಜ್ಞಾನವನ್ನು ಪಡ್ಕೊಂಡಿರ್ತೀವೋ ಇದೆಲ್ಲ ಕೇವಲ ತಾತ್ಕಾಲಿಕವಾಗಿ ಮಾತ್ರ ಉಪಯೋಗ. ಅದು ಸರಿಯಾದ ರೀತಿಯಲ್ಲಿ ಉಪಯೋಗ ಆಗ್ಬೇಕು ಅಂತಂದ್ರೆ ಫಸ್ಟ್ ನಾವು ಸ್ವಜ್ಞಾನದ ಕಡೆಗೆ ನಮ್ಮ ಇದನ್ನ ತಿರುಗಿಸ್ಬೇಕಾಗಿದೆ ದಿಕ್ಕನ್ನ. ಭಯದ ಒಳಸುಳಿವನ್ನು ಹೊಂದಿರುವ ವಿಧೇಯತೆಯು ಒಂದು ಅಡ್ಡಿ. ನೋಡಿ, ಅನುಕರಣೆ ಬಗ್ಗೆ ಹೇಳ್ತಾ ಇದ್ರು. ಈಗ ವಿಧೇಯತೆಯಿಂದ ಏನಿರುತ್ತೆ ಅಂತ. ಭಯದ ಒಳಸುಳಿವನ್ನು ಹೊಂದಿರುವ ವಿಧೇಯತೆಯು ಒಂದು ಅಡ್ಡಿ. ವಿಧೇಯತೆಯಿಂದ ಭಯ ಇದ್ದೇ ಇದೆ. ಆದರೆ ಈ ಸಂಗತಿಯನ್ನು ಕೇವಲ ಭೌತಿಕವಾಗಿ ಗುರುತಿಸುವುದರಿಂದ ಸಮಸ್ಯೆ ಪರಿಹಾರವಾಗುವುದಿಲ್ಲ. ನಮ್ಮ ಸಮಗ್ರವಾದ ವ್ಯಕ್ತಿತ್ವದ ಆಳಗಳಿಂದ ಈ ಅಡ್ಡಿಗಳನ್ನು ಗುರುತಿಸಿದಾಗ ಮಾತ್ರವೇ ಅವುಗಳಿಂದ ಬಿಡುಗಡೆ ಸಾಧ್ಯ. ಆಗ ಇನ್ನಷ್ಟು ಆಳವಾದ ತೀವ್ರವಾದ ತಡೆಗೋಡೆಗಳು ಎದ್ದು ನಿಲ್ಲುವುದು. ವಿಧೇಯತೆ ಅನ್ನೋದ್ರ ಹಿಂದೆ ಭಯ ಇರಬಾರ್ದು. ಭಯ ಅನ್ನೋದೇ ಇದ್ರೆ ಅದನ್ನ ಹೋಗಲಾಡಿಸ್ಕೊಳ್ಳೋದಕ್ಕೆ ಮೊದಲು ಪ್ರಯತ್ನ ಮಾಡ್ಬೇಕು. ನಾವು ನಮ್ಮ ಅಂತರಂಗದಲ್ಲಿ ಅವಲಂಬಿತರಾದಾಗ ಸಂಪ್ರದಾಯದ ಕಪಿಮುಷ್ಟಿಯು ನಮ್ಮನ್ನು ಬಿಗಿ ಹಿಡಿಯಿತು. ನಮ್ಮ ಅಂತರಂಗದಲ್ಲಿ ನಾವು ಬೆಳವಣಿಗೆ ಆಗ್ಬೇಕು ಅಂತ ಪ್ರಯತ್ನ ಪಟ್ಟಾಗ ನಮ್ಮಲ್ಲಿ ಚಿಕ್ಕ ವಯಸ್ಸಿನಿಂದ ನಾವು ಏನ್ ಬೆಳೆಸ್ಕೊಂಡು ಬಂದಿರ್ತೀವೋ ಆ ಸಂಪ್ರದಾಯಗಳೆಲ್ಲ ನಮ್ಮನ್ನ ತಡೆಯುವಂತ ಸಾಧ್ಯತೆಗಳಿರುತ್ತೆ. ಅದನ್ನೆಲ್ಲ ಮೆಟ್ಟಿ ಹೊರಬರ್ಬೇಕಾಗತ್ತೆ. ಒಂದು ಸಂಪ್ರದಾಯದಿಂದ ದತ್ತವಾದ ಹಾದಿಗಳಲ್ಲಿ ಆಲೋಚಿಸುವ ಮನಸ್ಸು ಹೊಸದನ್ನು ಕಾಣಲಾರದು. ನಮ್ಮ ಆಲೋಚನೆ ದಿಕ್ಕನ್ನೇ ಅದು ಸರಿ ಮಾಡ್ಕೋಬೇಕಾಗಿದೆ. ಇದಕ್ಕೋಸ್ಕರ ಚಿಕ್ಕ ವಯಸ್ಸಿಂದಲೇ ಬೇಕು ಶಿಕ್ಷಣ, ಸರಿಯಾದ ಶಿಕ್ಷಣ ಅಂತ ಹೇಳ್ತಿರೋದು. ಕಟ್ಟುಪಾಡಿಗೆ ಶರಣಾಗುವುದರಿಂದ ನಾವು ಮೂರನೆಯ ದರ್ಜೆ ಅನುಕರಣಶೀಲರಾಗುತ್ತೇವೆ. ಕ್ರೂರವಾದ ಸಮಾಜ ಯಂತ್ರದಲ್ಲಿ ಚಿಕ್ಕ ಪುಟ್ಟ ಮಳೆಯೋ ಅರವೋ ಆಗಿ ಜೀವನ ಕಳೆಯುತ್ತೆ. ನಾವು ಯೋಚಿಸುವ ವಿಚಾರಗಳು ಮುಖ್ಯವೇ ಹೊರತು ನಾವು ಯೋಚಿಸಲೆಂದು ಇಷ್ಟಪಡುವ ಸರಕುಗಳಲ್ಲ. ಸಂಪ್ರದಾಯಕ್ಕೆ ಅಂಟಿಕೊಂಡಾಗ ನಾವು ಅನ್ಯರ ಅಪೇಕ್ಷೆಗಳಿಗೆ ಅನುಗುಣವಾಗಿ ರೂಪಿತವಾದ ಕಾರ್ಬನ್ ಕಾಪಿಗಳಾಗುತ್ತೆ. ಅಲ್ಲಿ ನಮ್ಮ ವಿಚಾರಶೀಲತೆ ಅನ್ನೋದು ಬೆಳವಣಿಗೆ ಆಗೋದಿಲ್ಲ. ಪ್ರಜ್ಞಾಪೂರ್ವಕವಾದ, ಅಂತೆಯೇ ಪ್ರಜ್ಞೆಯನ್ನು ಮೀರಿದ ಭಯಗಳಿಗೆ ಅನೇಕ ಕಾರಣಗಳಿವೆ. ಪ್ರಜ್ಞೆಯನ್ನು ಮೀರಿದ ಭಯಗಳು ಅಂತ ಹೇಳ್ತಿದ್ರೆ ಅದೆಲ್ಲದರಿಂದಲೂ ಬಿಡುಗಡೆ ಪಡೆಯಲು ಸದಾ ಸರ್ವದಾ ಕಟ್ಟೆಚ್ಚರದಿಂದ ಇರುವುದು ಅತ್ಯಗತ್ಯ. ಅಂದ್ರೆ ನಾವು ಎಷ್ಟು ಪ್ರಜ್ಞಾಪೂರ್ವಕವಾಗಿ ಇರ್ತೀವೋ ಅದರಿಂದ ನಾವು ಭಯದಿಂದ ಬಿಡುಗಡೆ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ಅದನ್ನ ಮೀರಿದ ಭಯಗಳು ಅಂತ ಅನ್ನೋದು ಇರುತ್ತೆ. ಪ್ರಜ್ಞೆಯನ್ನು ಮೀರಿದ್ರೆ ಆ ಭಯಗಳು ನಮ್ಮನ್ನ ಸಮಸ್ಯೆಗಳಲ್ಲಿ ಸಿಲುಕಿಸುತ್ತೆ. ಬೇರೆ ಯಾವುದೋ ಕ್ರಿಯೆಯಲ್ಲಿ ತೊಡಗಿಕೊಂಡು ಅದನ್ನು ಕಳೆದುಕೊಳ್ಳಲು ಆಗುವುದಿಲ್ಲ. ಇಚ್ಛಾಶಕ್ತಿಯಿಂದ ನಿರ್ದೇಶಿತವಾದ ಯಾವುದೇ ಹುನ್ನಾರವು ಭಯದಿಂದ ಬಿಡುಗಡೆ ನೀಡಲಾರದು. ಎಲ್ಲಕ್ಕಿಂತ ಮೊದಲು ಭಯದ ಕಾರಣಗಳನ್ನು ಹುಡುಕಬೇಕು, ತಿಳಿಯಬೇಕು. ಅದಕ್ಕೆ ಅಪಾರವಾದ ತಾಳ್ಮೆ ಬೇಕು. ಯಾವುದರ ಬಗ್ಗೆಯೂ ಯಾವುದೇ ರೀತಿಯ ನ್ಯಾಯ ನಿರ್ಣಯ ನೀಡದ ಎಚ್ಚರದ ಸ್ಥಿತಿ ಬೇಕು. ಅಂದ್ರೆ ಅದರ ಸ್ವರೂಪವನ್ನು ನಾವು ಪೂರ್ತಿಯಾಗಿ ಅರಿಲಿಲ್ಲ ಅಂತಂದ್ರೆ ಅದರಿಂದ ನಾವು ಹೊರಬರೋದಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಪ್ರಜ್ಞೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ಬೇಕು ಅಂತಂದ್ರೆ
ನಮ್ಮ ಪ್ರಜ್ಞೆ ಹಿಂದೆ ಯಾವ ಭಯನೂ ಇರಬಾರ್ದು. ಅವಾಗ ಮಾತ್ರ ಪ್ರಜ್ಞೆ ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ. ಜಾಗೃತ ನೆಲೆಯ ಭಯಗಳನ್ನು ಅರ್ಥ ಮಾಡಿಕೊಂಡು ಅವುಗಳಿಂದ ಬಿಡುಗಡೆ ಪಡೆಯುವುದು ಪ್ರಜ್ಞಾತೀತವಾದ ಭಯಗಳಿಗೆ ಹೋಲಿಸಿದರೆ ಸುಲಭ. ನಮ್ಮಲ್ಲಿ ಬಹುಜನರಿಗೆ ಈ ಭಯಗಳ ಅಸ್ತಿತ್ವವೇ ಅರಿಗೆ ಬರುವುದಿಲ್ಲ. ಏಕೆಂದರೆ ನಾವು ಅವುಗಳಿಗೆ ನಮ್ಮ ಪ್ರಜ್ಞೆಯ ಮೇಲಿನೆಲೆಗೆ ಬರುವ ಅವಕಾಶವನ್ನೇ ಕೊಡುವುದಿಲ್ಲ. ಆಗೊಮ್ಮೆ ಈಗೊಮ್ಮೆ ಅಪರೂಪವಾಗಿ ಅವು ಪ್ರತ್ಯಕ್ಷವಾದರೂ ಅವುಗಳನ್ನು ಮುಚ್ಚಿ ಹಾಕಿ ಬಿಡುತ್ತೆ. ನಾವು ಪ್ರಜ್ಞಾಪೂರ್ವಕವಾಗಿ ನಾವೇನಾದ್ರು ಪ್ರಯತ್ನ ಪಟ್ಟರೆ ಮಾತ್ರ ಅದು ಸಾಧ್ಯ ಆಗತ್ತೆ. ಪ್ರಜ್ಞೆ ಮೇಲ್ನೆಲೆಗೆ ಬಂದ್ರೆ ಮಾತ್ರ ನಾವು ಅದರ ಬಗ್ಗೆ ಯೋಚನೆ ಮಾಡಿ ಏನಾದ್ರು ಒಂದು ತೀರ್ಮಾನ ತಗೋಬೇಕಾಗುತ್ತೆ. ನಾವು ಯಾವಾಗಲೂ ಭಯದಲ್ಲೇ ಇದ್ದು ಪ್ರಜ್ಞೆ ನಮ್ಮ ಹಿಂದೆ ಇದ್ರೆ ಅವಾಗ ಏನು ಯಾವ ಪ್ರಯತ್ನಗಳು ಫಲ ಕೊಡೋದಿಲ್ಲ. ನಮ್ಮ ಬದುಕುಗಳು ಕೇವಲ ಕಿರಿಯಾಳದ ಸೀಮಿತ ಸಂಗತಿಗಳಲ್ಲ. ಅವುಗಳ ಬಹುಪಾಲು ಅಸ್ತಿತ್ವವು ಅಸೂಕ್ಷ್ಮ ನೋಟದಿಂದ ಮರೆಯಾಗಿರುತ್ತದೆ. ಮನದಾಳದ ಈ ನಿಗೂಢ ಭಯಗಳು ಬಯಲಿಗೆ ಬಂದು ಕರಗಿ ಹೋಗಬೇಕೆಂದು ನಾವು ಬಯಸುವುದಾದರೆ ನಮ್ಮ ಜಾಗೃತ ಮನಸ್ಸು ಕೊಂಚ ನಿಶ್ಚಲವಾಗಿ ಒಂದಷ್ಟು ವಿರಾಮವಾಗಿ ಇರುವುದು ಅತ್ಯಗತ್ಯ. ಅದು ಯಾವಾಗಲೂ ಕ್ರಿಯಾನಿರತವಾಗಿದ್ದರೆ ಭಯಗಳ ಸಾಮ್ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಅಂದ್ರೆ ಕೇವಲ ಕೆಲಸಗಳನ್ನ ಮಾಡೋದ್ರಿಂದ ಅಲ್ಲ, ಅದ್ರ ಹಿಂದೆ ಇರುವಂತಹ ಒಂದು ಪ್ರಜ್ಞೆಯನ್ನ ನಾವು ಮುಂದೆ ತಂದು ಭಯಗಳ ಬಗ್ಗೆ ಯೋಚನೆ ಮಾಡಿ ಅದರಿಂದ ಹೊರಬರಲು ಸಾಧ್ಯ ಮಾಡ್ಕೋಬೇಕು. ಸತತವಾದ ಜಾಗರ ಮಾತ್ರ ಈ ಭಯಗಳ ಕಾರಣ ಪರಂಪರೆಯ ಅರಿವು ಮೂಡಿಸಬಲ್ಲದು. ಮನುಷ್ಯ ವ್ಯವಹಾರಗಳಲ್ಲಿ ಅಧಿಕಾರ ಹಸ್ತವನ್ನು ಒಪ್ಪಿಕೊಂಡು ಬಿಡುವುದು ಭಯದ ಪರಿಣಾಮಗಳಲ್ಲಿ ಒಂದು. ಭಯ ಉಂಟಾದಾಗ ಏನಾಗ್ಬೋದು ಅಂತ ಅಧಿಕಾರದ ಒಂದು ಅಧಿಕಾರವನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸದೇ ಇರುವಂಥದ್ದು. ಆ ರೀತಿಯಲ್ಲಿ ಕೂಡ ಅದು ಸಾಧ್ಯ ಆಗುತ್ತೆ. ಯಾಕಂದ್ರೆ ಹೆದರ್ಕೊಂಡು ಕೆಲಸ ಮಾಡೋದಾಗ್ತದೆ. ಆ ವಿಚಾರವಾಗಿ ಅದು ಭಯದ ಪರಿಣಾಮಗಳಲ್ಲಿ ಒಂದು. ಸರಿಯಾಗಿರಬೇಕು, ಸುಭದ್ರವಾಗಿರಬೇಕು, ಆರಾಮವಾಗಿರಬೇಕು, ಕಣ್ಣಿಗೆ ಎದ್ದು ಕಾಣುವ ಸಂಘರ್ಷ ತಲ್ಲಣಗಳಿರಬಾರದು ಎಂಬ ಹಂಬಲವೇ ಅಧಿಕಾರವನ್ನು ಸೃಷ್ಟಿಸುತ್ತೆ. ನೋಡಿ, ಈ ತರ ಹಂಬಲದಿಂದ ಉಂಟಾಗುವಂತಹ ಅಧಿಕಾರ ನಿಜವಾದ ಅಧಿಕಾರ ಅಲ್ಲ, ಆದ್ರೆ ಅಧಿಕಾರವನ್ನ ಅದು ಸೃಷ್ಟಿಸುತ್ತೆ. ಆ ಎಲ್ಲ ಹಂಬಲಗಳಿಂದ ಅಧಿಕಾರ ಸೃಷ್ಟಿಯಾಗುತ್ತೆ. ಆದರೆ ಭಯದಿಂದ ಒಡಮೂಡಿದ ಯಾವುದೇ ಸಂಗತಿಯು ನಮ್ಮ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ನೆರವು ನೀಡಲಾರದು. ಕೆಲವು ಸಲ ಭಯವು ಹಿರಿಯರಿಗೆ, ಜ್ಞಾನಿಗಳಿಗೆ ತೋರುವ ಮರ್ಯಾದೆಯಾಗಿ ಪ್ರತ್ಯಕ್ಷವಾಗುತ್ತದೆ. ನಿಜವಾಗಿಯೂ ಜ್ಞಾನಿಗಳಾದವರು ಯಾವುದೇ ಬಗೆಯ ಅಧಿಕಾರವನ್ನು ಚಲಾಯಿಸುವುದಿಲ್ಲ. ಅಧಿಕಾರದಲ್ಲಿರುವವರು ಜ್ಞಾನಿಗಳಲ್ಲ, ಅದು ಯಾವದ ರೂಪದಲ್ಲೇ ಇರದು. ಭಯವು ಸ್ವಜ್ಞಾನಕ್ಕೆ ಅಡ್ಡಿಯಾಗುತ್ತೆ. ಸಮಸ್ತ ಸಂಗತಿಗಳೊಂದಿಗೆ ನಮಗಿರುವ ಸಂಬಂಧಗಳನ್ನು ಕೆಡಿಸುತ್ತೆ. ಅಂದ್ರೆ ಅಧಿಕಾರದ ಮುಂದೆ ಭಯ ಅನ್ನೋದು ಯಾವ ರೀತಿ ಕೆಲಸ ಮಾಡುತ್ತೆ. ಅಧಿಕಾರದ ಅನುಸರಣೆಯೇ ಬುದ್ಧಿಶಕ್ತಿಯ ನಿರಾಕರಣೆ. ನೋಡಿ, ಅಧಿಕಾರದಿಂದ ಬುದ್ಧಿಶಕ್ತಿ ಹೇಗೆ ಕುಂಠಿತವಾಗ್ತಾ ಹೋಗುತ್ತೆ ಅಂತ. ಯಾವಾಗ ನಾವು ಅಧಿಕಾರವನ್ನ ಅನುಸರಣೆ ಮಾಡ್ತಾ ಹೋಗ್ತೀವೋ, ಯಾವುದೋ ಒಂದು ಭಯದ ಆ ಅಧಿಕಾರ ಅನ್ನೋದು ಯಾವುದೋ ಒಂದು ಭಯದ ಮೂಲವಾಗಿರುತ್ತೆ. ಮತ್ತೆ ನಮ್ಮ ಯಾವುದೋ ಬೇಕು ಬೇಡಗಳು, ಯಾವುದೋ ಸುಭದ್ರವಾಗಿರುವಂತದ್ದು ಸಂಘರ್ಷಗಳು, ಆ ತರದ್ದೆಲ್ಲವನ್ನ ಮೀರಿ ಬೆಳಿಬೇಕಾಗಿದೆ ಅದು ಅಧಿಕಾರ. ಬಟ್ ಅದ್ರ ಒಂದು ಚೌಕಟ್ಟಿನಲ್ಲಿ ಬಂದಾಗ ನಮ್ಮಲ್ಲಿ ಬುದ್ಧಿಶಕ್ತಿ ಅನ್ನೋದು ಕುಂಠಿತವಾಗುತ್ತೆ. ಅದಕ್ಕೆ ಅದು ಅಧಿಕಾರದ ಅನುಸರಣೆಯ ಬುದ್ಧಿಶಕ್ತಿಯ ನಿರಾಕರಣೆ. ಅಧಿಕಾರವನ್ನು ಒಪ್ಪಿಕೊಳ್ಳುವುದೆಂದರೆ ದಬ್ಬಾಳಿಕೆಗೆ ಒಳಗಾದಂತೆ. ನಮ್ಮಲ್ಲಿ ಸ್ವಂತ ಆಲೋಚನೆ ಸಾಧ್ಯ ಆಗದು. ಒಬ್ಬ ವ್ಯಕ್ತಿಗೆ, ಒಂದು ಗುಂಪಿಗೆ, ಒಂದು ಐಡಿಯಾಲಜಿಗೆ ನಮ್ಮನ್ನು ಗುಲಾಮರಾಗಿ ಕೊಟ್ಟುಕೊಂಡಂತೆ. ಹೀಗೆ ಗುಲಾಮರಾಗುವರು ಕೇವಲ ಬುದ್ಧಿಶಕ್ತಿಯನ್ನು ಮಾತ್ರವಲ್ಲ, ವ್ಯಕ್ತಿ ಸ್ವಾತಂತ್ರ್ಯವನ್ನು ನಿರಾಕರಿಸಿದವರು. ವಿಚಾರಗಳ ವ್ಯವಸ್ಥೆಗೆ ಅಧೀನರಾಗುವುದೆಂದರೆ ಸ್ವ ಸಂರಕ್ಷಕರಾದ ಪ್ರತಿಕ್ರಿಯೆ. ಅದು ನಮಗೆ ತಾತ್ಕಾಲಿಕವಾದ ಸಹಾಯ ಮಾಡಬಹುದು, ನಮ್ಮ ಕಷ್ಟಗಳನ್ನು, ಸಮಸ್ಯೆಗಳನ್ನು ಮರೆಮಾಚಲು ನೆರವಾಗಬಹುದು. ಆದರೆ ಸಮಸ್ಯೆಗಳನ್ನು ಬದಿಗಿಡುವುದರಿಂದ ಅದರ ತೀವ್ರತೆಯು ಇನ್ನಷ್ಟು ಹೆಚ್ಚುತ್ತದೆ. ಹಾಗೆ ಮುಂದುವರೆದಾಗ ಸ್ವಜ್ಞಾನ ಮತ್ತು ಸ್ವತಂತ್ರಗಳಿಗೆ ವಿದಾಯ ಹೇಳಿದಂತೆಯೇ. ಅಂದ್ರೆ ಈ ಅಧಿಕಾರದ ಹಿಂದೆ ಹೋದಾಗ ಯಾವತ್ತಿದ್ರೂ ಆ ಸಮಸ್ಯೆಗಳು ತಾತ್ಕಾಲಿಕವಾಗಿ ಮಾತ್ರ ಪರಿಹಾರ ಆಗುತ್ತೆ ಅಂತ ಆಗಿದೆ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಅದು ತಾತ್ಕಾಲಿಕವಾಗಿ ಪರಿಹಾರ ಆಗಿದೆ. ಇದೆಲ್ಲದಕ್ಕೂ ಪೂರ್ಣ ಪರಿಹಾರ ಸಿಗುವಂಥದ್ದು ಸ್ವಜ್ಞಾನ ಒಂದೇ. ಅಧಿಕಾರಕ್ಕೆ ಶರಣಾಗುವುದು ಮತ್ತು ಸ್ವಾತಂತ್ರ್ಯಗಳ ನಡುವೆ ಹೇಗೆ ತಾನೇ ರಾಜಿಯಾಗುವುದು ಸಾಧ್ಯ? ಒಂದು ವೇಳೆ ರಾಜಿಯಾಗುವುದೇ ನಿಜವಾದರೆ ಆಗ ಅವು ಸ್ವಜ್ಞಾನ ಸ್ವತಂತ್ರಗಳನ್ನು ಹುಡುಕುತ್ತಿದ್ದೇವೆ ಎಂದು ಹೇಳುತ್ತಿರುವರು ತಮ್ಮ ಪ್ರಯತ್ನದಲ್ಲಿ ಪ್ರಾಮಾಣಿಕರಾಗಿಲ್ಲ. ಅಧಿಕಾರಗಳಲ್ಲಿ ರಾಜಿಯಾಗುವುದು ಕೂಡ ಒಂದು ಪ್ರಾಮಾಣಿಕತೆಯಿಂದ ಇರೋದಿಲ್ಲ ಅಲ್ಲಿ. ಅಂದ್ರೆ ಸ್ವಜ್ಞಾನಗಳನ್ನ ಗಳಿಸೋದ್ರಲ್ಲಿ ಅವರು
ಪ್ರಾಮಾಣಿಕರಾಗಿ ಇರೋದಿಲ್ಲ. ಅವರದ್ದು ಹುಸಿ ಹುಡುಕಾಟ. ನಮ್ಮಲ್ಲಿ ಸ್ವತಂತ್ರವು ಅಂತಿಮ ನಿಲ್ದಾಣ ಮಾತ್ರವೆಂಬ ಭ್ರಮೆಯು ಮನೆ ಮಾಡಿರುವಂತೆ ತೋರುತ್ತದೆ. ಸ್ವಾತಂತ್ರ್ಯವು ನಮಗೆ ಅದೊಂದು ಧ್ಯೇಯ, ತಲುಪಬೇಕಾದ ಗುರಿ. ಕಟ್ಟ ಕಡೆಗೆ ಒಮ್ಮೆ ನಿಜವಾಗಿಯೂ ಬಿಡುಗಡೆ ಪಡೆಯಬೇಕಾದರೆ ಅದಕ್ಕೆ ಮೊದಲು ಹಲವು ಬಗೆಯ ದಮನಕ್ಕೆ, ಬೆದರಿಕೆಗೆ ಒಡ್ಡಿಕೊಳ್ಳುವುದು ಅನಿವಾರ್ಯವೆಂದು ನನ್ನ ಅನಿಸಿಕೆ. ವಿಧೇಯತೆಗಳಲ್ಲಿ ಹಾದಿಯಲ್ಲಿ ನಡೆದು ಸ್ವಾತಂತ್ರ್ಯದ ನಿಲ್ದಾಣವನ್ನು ತಲುಪಬಹುದೆಂದು ನಮ್ಮ ನಿರೀಕ್ಷೆ. ಆದರೆ ದಾರಿಯೋ ಗುರಿಯಷ್ಟೇ ಮುಖ್ಯವಲ್ಲವೇನೋ? ಅಷ್ಟೇಕೆ ದಾರಿಯೇ ಗುರಿಯ ರೂಪುರೇಷೆಗಳನ್ನು ತೀರ್ಮಾನಿಸುವುದಲ್ಲವೇನೋ? ಅಂದ್ರೆ ಸರಿಯಾದ ದಾರಿಯನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಮಾತ್ರ ನಾವು ಸರಿಯಾದ ಗುರಿಯನ್ನು ತಲುಪೋದಕ್ಕೆ ಸಾಧ್ಯ. ಬುದ್ಧಿಶಕ್ತಿ ಗಳಿಸ್ಕೊಳ್ಳೋದಕ್ಕೆ ಅಧಿಕಾರದಿಂದ ಅದು ಸಾಧ್ಯ ಇಲ್ಲ. ಆದ್ರೆ ಅಧಿಕಾರವನ್ನ ಗಳಿಸ್ಕೊಳ್ಳೋದ್ರ ಮೂಲಕನೂ ಅದನ್ನ ಗಳಿಸ್ಕೋತೀವಿ ಅಂತ ಅನ್ನೋದು ವ್ಯರ್ಥ ಸಾಧನೆ ಆಗುತ್ತೆ. ಸರಿಯಾದ ದಾರಿಯನ್ನು ನಾವು ಆಯ್ಕೆ ಮಾಡ್ಕೊಳ್ಳೇಬೇಕಾಗುತ್ತೆ. ಶಾಂತಿಯನ್ನು ಅಪೇಕ್ಷಿಸುವವರು ಶಾಂತಿಯುತವಾದ ಮಾರ್ಗಗಳನ್ನೇ ಅನುಸರಿಸಬೇಕು. ಏಕೆಂದರೆ ದಾರಿಯೇ ಹಿಂಸಾಮಯವಾದರೆ ಮುಕ್ತಾಯವು ಶಾಂತಿಯುತವಾಗುವುದು ಹೇಗೆ ಸಾಧ್ಯ? ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಅಹಿಂಸೆಯಿಂದ ನೀನು ಶಾಂತಿಯನ್ನು ಗಳಿಸ್ಕೊಳ್ಳೋದಕ್ಕಾಗಲ್ಲ. ಶಾಂತಿ ಬೇಕು ಅಂದ್ರೆ ಶಾಂತಿಯ ಮಾರ್ಗನೇ ಬೇಕು ಅನ್ನೋದು. ನಾವು ಅಧಿಕಾರವನ್ನು ಹಲವು ಅವತಾರಗಳಲ್ಲಿ ಆರಾಧಿಸುತ್ತೇವೆ. ಜ್ಞಾನ, ಯಶಸ್ಸು, ಶಕ್ತಿ ಎಲ್ಲವೂ ಅದರದ್ದೇ ಅನ್ಯ ರೂಪಗಳು. ನಮ್ಮ ಕಿರಿಯರ ಮೇಲೆ ಅಧಿಕಾರಗಳನ್ನು ಹೇರುತ್ತೇವೆ. ಅದರ ಸಂಗಡವೇ ಸ್ವತಃ ನಾವು ನಮಗಿಂತ ಬುದ್ಧಿಶಾಲಿಗಳ ದಬ್ಬಾಳಿಕೆಗೆ ಹೆದರುತ್ತೇವೆ. ನಮ್ಮ ಕಿರಿಯರ ಮೇಲೆ ನಾವು ಅಧಿಕಾರ ಮಾಡ್ತೇವೆ, ಮತ್ತೆ ನಮ್ಮ ಹಿರಿಯರ ಮೇಲೆ ನಾವು ದಬ್ಬಾಳಿಕೆ ಇತರ ಕೂಡ ಹೆದರುತ್ತೇವೆ. ಮನುಷ್ಯನಿಗೆ ಅಂತರ್ಮುಖಿಯಾದ ದರ್ಶನವೂ ಇಲ್ಲದಿದ್ದರೆ ಹೊರಗಿನ ಶಕ್ತಿ ಮತ್ತು ಸ್ಥಾನಮಾನಗಳು ಅಪಾರವಾದ ಮಹತ್ವವನ್ನು ಪಡೆದುಕೊಳ್ಳುತ್ತದೆ. ನೋಡಿ, ಅಂತರ್ಮುಖಿಯಾದ ದರ್ಶನವು, ಅದನ್ನೇ ಅವರು ಹೇಳ್ತಿರೋದು. ಸ್ವಜ್ಞಾನ ಅಂತ ಅನ್ನೋದನ್ನೇ ಅಂತರ್ಮುಖಿಯಾದ ದರ್ಶನವು. ಇಲ್ಲದಿದ್ದರೆ ಹೊರಗಿನ ಶಕ್ತಿ ಮತ್ತು ಸ್ಥಾನಮಾನಗಳು ಅಪಾರವಾದ ಮಹತ್ವವನ್ನು ತಂದುಕೊಳ್ಳುತ್ತದೆ. ಆಗ ವ್ಯಕ್ತಿಯ ಅಧಿಕಾರ ಬಲಾತ್ಕಾರಗಳಿಗೆ ಹೆಚ್ಚು ಹೆಚ್ಚು ಒಳಗಾಗುತ್ತಾರೆ. ಇಲ್ಲಿ ಇದು ಅಧಿಕಾರದ ದುರುಪಯೋಗ ಆಗುವಂತ ಒಂದು ಸಂದರ್ಭ. ಅವನು ಇತರರು ಬಳಸುವ ಉಪಕರಣವಾಗಿ ಬಿಡುತ್ತಾನೆ. ತನ್ನ ಸುತ್ತಲೂ ಇಂಥ ಪ್ರಕ್ರಿಯೆಯು ಜರುಗುತ್ತಿರುವುದನ್ನು ಗಮನಿಸಬಹುದು. ನಿರ್ಣಾಯಕವಾದ ಬಿಕ್ಕಟ್ಟಿನ ಕ್ಷಣಗಳಲ್ಲಿ ಪ್ರಜಾಪ್ರಭುತ್ವವಾದಿ ದೇಶವೂ ಸರ್ವಾಧಿಕಾರಿಯಂತೆ ವರ್ತಿಸುತ್ತದೆ. ತಾನು ನಂಬಿದ ಪ್ರಜಾಪ್ರಭುತ್ವಕ್ಕೆ ತಿಲಾಂಜಲಿ ನೀಡುತ್ತೆ. ಅಷ್ಟೇ ಅಲ್ಲ, ಪ್ರಜೆಗಳು ತನ್ನ ಅಪೇಕ್ಷೆಯಂತೆಯೇ ನಡೆಯಬೇಕೆಂಬ ಒತ್ತಾಯ ತರುತ್ತೆ. ಇವೆಲ್ಲವೂ ಅಧಿಕಾರದ ದುರುಪಯೋಗ. ರಾಷ್ಟ್ರ ಮಟ್ಟದಲ್ಲಿ ಕೂಡ ಇದು ನಡೀತಾ ಇದೆ. ಈ ತರ ಪ್ರಜೆಗಳನ್ನ ನಾನು ನಿರೀಕ್ಷಿಸಿದಂತೆ ಇರಬೇಕು ಅಂತ ಸರ್ಕಾರ ಅಪೇಕ್ಷೆ ಪಡೋದ್ರಲ್ಲಿ ಒಂದು ಅಧಿಕಾರದ ದುರುಪಯೋಗನೇ ಆಗಿರುತ್ತೆ. ಒಂದು ಸಂಪ್ರದಾಯವನ್ನು ತೊರೆದು ಇನ್ನೊಂದನ್ನು ಅನುಸರಿಸುವುದು, ಈ ನಾಯಕನನ್ನು ಅಲ್ಲಗೆಳೆದು ಆ ನಾಯಕನನ್ನು ಹಿಂಬಾಲಿಸುವುದು, ಇದೆಲ್ಲವೂ ಕೇವಲ ಮೇಲಿನ ಆಚರಣೆಗಳು. ಇವುಗಳಿಂದ ಪ್ರಯೋಜನವಿಲ್ಲ. ನಮಗೆ ಅಧಿಕಾರವೆಂಬ ಪ್ರಕ್ರಿಯೆಯನ್ನು ಅಮೂಲಾಗ್ರವಾಗಿ ತಿಳಿಯಬೇಕಾದರೆ, ಅದು ನಮ್ಮೊಳಗೆ ಬೆಳೆದು ನಿಂತಿರುವ ಪರಿಯನ್ನು ಅರಿಯಬೇಕಾದರೆ, ಖಚಿತತೆಯ ಹಂಬಲವನ್ನು ಮೊದಲು ಅರಿತು ತದನಂತರ ಮೀರಬೇಕಾದರೆ ನಮ್ಮಲ್ಲಿ ಸವಿಸ್ತಾರವಾದ ತಿಳುವಳಿಕೆ ಮತ್ತು ಒಳನೋಟಗಳು ಇರಬೇಕು. ನಮ್ಮ ಪಯಣದ ಅಂತ್ಯದಲ್ಲಿ ಅಲ್ಲ, ಆದಿಯಲ್ಲೇ ನಮಗೆ ಸ್ವತಂತ್ರ ಇರಬೇಕು. ಅಂದ್ರೆ ಏನು, ಒಂದು ಸಂಪ್ರದಾಯಬದ್ಧವಾದ ಮನಸ್ಸು ಏನಿದೆಯೋ ಅದನ್ನ ನಾವು ಬದಲಿಸ್ತೀವಿ ಅಂತ ಹೋಗಿ ಇನ್ನೊಂದು ಸಂಪ್ರದಾಯಕ್ಕೆ ಶರಣಾಗೋದು ಅದ್ರಲ್ಲಿ ಅರ್ಥ ಇಲ್ಲ. ಒಬ್ಬ ನಾಯಕನನ್ನ ಬದಲಿಸಿ ಇನ್ನೊಬ್ಬ ನಾಯಕನನ್ನ ಫಾಲೋ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಏನೋ ಹೊಸದಾಗಿ ಏನೋ ಮಾಡ್ತೀವಿ ಅಂತ ಅನ್ನೋದೊಂದು ಹೇಳೋ ರೀತಿನಲ್ಲಿ ಆ ರೀತಿನಲ್ಲಿ ಆಗತ್ತೆ ಅಂತ ಅಂದ್ಬಿಟ್ಟು ಅದು ಯಾವುದನ್ನು ನಮ್ಗೆ ಉಪಯೋಗ ಆಗೋದಿಲ್ಲ. ನಮ್ಮೊಳಗಿರೋಂಥ ಜ್ಞಾನ ಬೆಳೆಸ್ಕೊಳ್ಳೋದಕ್ಕೆ ಏನ್ ಬೇಕೋ ಅದನ್ನ ನಾವು ಮಾಡ್ಲೇಬೇಕಾಗುತ್ತೆ. ನಮ್ಮ ಒಳನೋಟಗಳನ್ನ ನಾವು ವಿಮರ್ಶಿಸಲೇಬೇಕಾಗತ್ತೆ, ದರ್ಶಿಸಲೇಬೇಕಾಗತ್ತೆ. ಖಚಿತತೆಗಾಗಿ, ಸುಭದ್ರತೆಗಾಗಿ ಹಾತೊರೆಯುವುದು ಸ್ವಂತದ ಪ್ರಮುಖ ಚಟುವಟಿಕೆಗಳಲ್ಲಿ ಒಂದು ಸ್ವಾರ್ಥ ಸಾಧನೆ. ಅದೇ ಒಂದು ಸುಭದ್ರತೆಗಾಗಿ ನಾವು ಜೀವನ ಮಾಡೋದು. ಈ ಅದಮ್ಯವಾದ ಪ್ರವೃತ್ತಿಯನ್ನು ನಿರಂತರವಾಗಿ ಗಮನಿಸುತ್ತಿರಬೇಕು. ಅದ್ರ ಮೂಲಕ ಅದರಿಂದ ನಾವು ಹೊರಬರೋದಕ್ಕೆ ಸಾಧ್ಯ ಆಗತ್ತೆ. ಅದನ್ನು ತಿದ್ದಿ ತಿರುಚಿ ಬೇರೊಂದು ದಿಕ್ಕಿನಲ್ಲಿ ಹರಿಸಿದರೆ ಸಾಲದು, ಅಥವಾ ಅದು ಅಪೇಕ್ಷಿತ ವಿನ್ಯಾಸವೊಂದಕ್ಕೆ ಹೊಂದಿಕೊಳ್ಳುವಂತೆ ಮಾಡಿದರೆ ಸಾಲದು. ಇದರಲ್ಲಿ ನಾನು ನನ್ನದು ನಮ್ಮಲ್ಲಿ ಅನೇಕರಲ್ಲಿ ಬಹಳಷ್ಟು ಪ್ರಬಲವಾಗಿರುತ್ತದೆ. ಅದು ನಿದ್ದೆ ಎಚ್ಚರಗಳಲ್ಲಿ ಎಡಬಿಡದೆ ನಮ್ಮ ಸಂಗಡ ಇರುತ್ತದೆ. ಸದಾ ಜಾಗೃತರಾಗಿ ಸದಾ ಮತ್ತಷ್ಟು ಶಕ್ತಿ ಸಂಚಯ ಮಾಡುತ್ತಾ ಇರುತ್ತದೆ. ಆದ್ರೆ ಸ್ವಂತದ ನಿಜವಾದ ಸ್ವರೂಪವು ಮನದಟ್ಟಾದಾಗ ಎಷ್ಟೇ ಸೂಕ್ಷ್ಮವಾಗಲಿ ಅದರ ಎಲ್ಲಾ ಚಟುವಟಿಕೆಗಳು ಅಂತಿಮವಾಗಿ ಸಂಘರ್ಷ ಯಾತನೆಗಳಿಗೆ ಎಡೆ ಮಾಡಿಕೊಡುತ್ತದೆ ಎಂದು ತಿಳಿದಾಗ ಆ ಖಚಿತತೆಯು
ಸ್ವಯಂ ಸಾತತ್ಯದ ಬಯಕೆಗೆ ಮುಕ್ತಾಯ ಉಂಟಾಗುತ್ತದೆ. ಅದು ನಾವು ಯಾವಾಗ ನಮ್ಮಲ್ಲಿ ಅರಿವು ಉಂಟಾಗುತ್ತದೋ ಆ ಕ್ಷಣದಲ್ಲಿ ಅದೆಲ್ಲವನ್ನು ಹೊರಟೋಗ್ಬಿಡುತ್ತೆ. ಅದು ಆವರಿಸ್ಕೊಂಡಿರುವಂತಹ ಏನೊಂದು ಸ್ವಂತತೆ, ಒಂದು ಸ್ವಾರ್ಥವಾದಂತಹ ಮನೋಭಾವ, ಅದೆಲ್ಲ ಹೊರಟೋಗುತ್ತೆ. ಆದ್ರೆ ಅದನ್ನ ನಾವು ನಮ್ಮ ಒಳನೋಟದಿಂದ ಅರಿಯೋ ಪ್ರಯತ್ನ ಮಾಡೋದು. ಆ ಪ್ರಯತ್ನದಲ್ಲಿ ಗೆದ್ರೆ ಮಾತ್ರ ನಮ್ಮಲ್ಲಿ ಸ್ವಾರ್ಥ ಸಾಧನೆ ಹೋಗುತ್ತೆ. ಸುಮ್ಮನೆ ನಾವು ದರ್ಶನನೂ ಮಾಡೋ ಪ್ರಯತ್ನ ಮಾಡ್ತೀವಿ, ಬಟ್ ಆದ್ರೆ ಇದನ್ನ ಹೋಗಲಾಡಿಸೋ ಪ್ರಯತ್ನ ಆಗ್ಲಿಲ್ಲ ಅಂತ ಅದು ಕೇವಲ ಒಂಥರ ಮಾಹಿತಿ ಸಂಗ್ರಹ ತರ ಆಗುತ್ತೆ. ಎಲ್ಲಿಯ ತನಕ ಮನಸ್ಸು ಸ್ವತಃ ತನ್ನದೇ ಸುಭದ್ರತೆಯ ಹಂಬಲದಿಂದ ಆಳಲ್ಪಟ್ಟಿದೆಯೋ, ನಿಯಂತ್ರಿತವಾಗಿದೆಯೋ, ಅಲ್ಲಿಯ ತನಕ ಸ್ವಂತ ಮತ್ತು ಸಮಸ್ಯೆಗಳಿಂದ ಬಿಡುಗಡೆ ಇಲ್ಲ. ನಾವು ದುಃಖದ ಕ್ಷಣಗಳಲ್ಲಿ ದೇವರೆಂದು ಕರೆಯಲಾಗುವ ಸಂಗತಿಯ ಕಡೆ ಗಮನ ಹರಿಸುತ್ತೇವೆ. ಅದು ನಮ್ಮದೇ ಮನಸ್ಸುಗಳಲ್ಲಿ ಮೂಡಿರುವ ಬಿಂಬವಲ್ಲದೆ ಮತ್ತೇನೂ ಅಲ್ಲ. ಅಥವಾ ಮನಸ್ಸಿಗೆ ಸಮಾಧಾನ ನೀಡುವ ವಿವರಣೆಗಳನ್ನು ಹಂಚಿಕೊಳ್ಳುತ್ತೇವೆ. ಇವು ತಾತ್ಕಾಲಿಕವಾದ ಚಿತ್ತಶಾಂತಿಯನ್ನು ನೀಡುತ್ತದೆ. ನಾವು ಅನುಸರಿಸುವ ಧರ್ಮಗಳು ನಮ್ಮದೇ ಭಯ ಭರವಸೆಗಳಿಂದ, ಆಂತರಿಕ ಭದ್ರತೆ ಆಶ್ವಾಸನೆಗಳಿಗಾಗಿ ನಾವು ಹೊಂದಿರುವ ಹಂಬಲಗಳಿಂದ ರೂಪಿತವಾಗುತ್ತೆ. ಇದೆಲ್ಲ ಒಂದು ರೀತಿಯಲ್ಲಿ ಒಂದು ಸಂಪ್ರದಾಯದ ಚೌಕಟ್ಟಿನಲ್ಲಿ ಬದುಕುವಂತ ದೇವರು ಧರ್ಮ ಅಂತ ಯಾವುದೋ ಒಂದು ಚೌಕಟ್ಟನ್ನು ನಾವು ನಿರ್ಮಿಸಿಕೊಂಡು ಅಲ್ಲಿ ನಾವು ಮನಃಶಾಂತಿಯನ್ನ ಪಡೆಯುವಂತ ಪ್ರಯತ್ನ ಮಾಡೋದು. ಆದ್ರೆ ಇದೆಲ್ಲವೂ ತಾತ್ಕಾಲಿಕವಾಗಿರುತ್ತೆ. ಇಲ್ಲಿ ಮೊದಲಿಂದ ಅದನ್ನೇ ಹೇಳಿ ಬರ್ತಾ ಇದ್ದಾರೆ. ಇವರು ಕೆಲವು ಅದದೇ ಸಂಗತಿಗಳನ್ನು ರಿಪೀಟ್ ಆಗತ್ತೆ ಹೇಳುತ್ತೆ ವಿಚಾರದಲ್ಲಿ. ಆಂತರಿಕ ಭದ್ರತೆ ಮತ್ತು ಆಶ್ವಾಸನೆಗಳಿಗಾಗಿ ನಾವು ಹೊಂದಿರುವ ಹಂಬಲಗಳಿಂದ ರೂಪಿತವಾಗುತ್ತೆ. ರಕ್ಷಕ, ಗುರು, ಪೂಜಾರಿ ಯಾರೇ ಇರಲಿ, ಅಧಿಕಾರದ ಆರಾಧನೆಯಿಂದ ಸಮ್ಮತಿ, ಶರಣಾಗತಿ, ಅನುಕರಣೆಗಳು ಅನಿವಾರ್ಯವಾಗುತ್ತೆ. ದೇವರ ಹೆಸರಿನಲ್ಲಿ ನಮ್ಮ ಶೋಷಣೆ ನಡೆಯುತ್ತದೆ. ರಾಜಕೀಯ ಪಕ್ಷಗಳ ಐಡಿಯಾಲಜಿಗಳ ಕಥೆಯಾದರೂ ಇದಕ್ಕಿಂತ ಭಿನ್ನವೇನೋ. ಒಟ್ಟಿನಲ್ಲಿ ನಮ್ಮ ಯಾತನೆಗಳಿಗೆ ಅಂತ್ಯವೇ ಇದೆ. ಇದೆಲ್ಲ ಒಂದು ರೀತಿಯಲ್ಲಿ ಒಂದು ಯಾತನೆಯ ಒಂದು ಮಾರ್ಗಗಳೇ. ಮನಸ್ಸು ಕೆಲಸ ಮಾಡುವ ನಿಗೂಢ ನೆಲೆಗಳನ್ನು ಗ್ರಹಿಸಲು ಯಾವುದೇ ಆದರ್ಶವಾದ ಅಥವಾ ವ್ಯವಸ್ಥೆ ವಿನ್ಯಾಸಗಳು ನೆರವು ನೀಡಲಾರದು. ನೋಡಿ, ಮನಸ್ಸು ಕೆಲಸ ಮಾಡುವ ನಿಗೂಢ ನೆಲೆಗಳನ್ನು ಗ್ರಹಿಸಲು ಯಾವುದೇ ಆದರ್ಶವಾದ ವ್ಯವಸ್ಥೆ ವಿನ್ಯಾಸಗಳು ನೆರವು ನೀಡಲಾರದು. ಬದಲಾಗಿ ಆ ರಹಸ್ಯಗಳನ್ನು ಕಂಡುಕೊಳ್ಳುವ ಹಾದಿಯಲ್ಲಿ ಪೂರ್ವಗ್ರಹಗಳು, ನಿರ್ಣಯಗಳು ಅಡ್ಡಿ ಬರುತ್ತವೆ. ಆಗಬೇಕು ಎಂದುಕೊಂಡಿರುವ ಹಿಂದಿನ ಓಟ ತತ್ವಾದರ್ಶಗಳಿಗೆ ಅಂಟಿಕೊಳ್ಳುವ ಹಠಮಾರಿತನ, ನಿರ್ದಿಷ್ಟ ಗುರಿಯನ್ನು ರೂಪಿಸಿಕೊಳ್ಳುವುದು, ಇವೆಲ್ಲವೂ ಕೇವಲ ಭ್ರಮೆಗಳಿಗೆ ಎಡೆ ಮಾಡಿಕೊಳ್ಳುತ್ತದೆ. ನಮ್ಮ ನಿಜವನ್ನು ಅರಿಯಬೇಕಾದ್ರೆ ಒಂದು ಬಗೆಯ ಸದ್ಯೋಜಾತ ಗುಣ ಇರಬೇಕು. ಅದು ಎಲ್ಲವನ್ನೂ ಹೊಸದೆನ್ನುವಂತೆ ತಾಜಾ ಆಗಿರುವುದು ಸಾಮರ್ಥ್ಯ. ಇದ ಒಂದು ವರ್ತಮಾನದ ನೋಟ ನಮ್ಮಲ್ಲಿ ಯಾವಾಗ ನೋಡುವಂತಹ ನೋಟ ಸಫಲವಾಗ್ತೀವೋ ನಾವು, ಅವಾಗ ನಮ್ಮಲ್ಲಿರುವಂತಹ ಒಂದು ಬೇರೆ ಒಂದು ಸಂಪ್ರದಾಯಬದ್ಧವಾದಂತಹ ವಿಚಾರಗಳು, ಅದಕ್ಕೊಂದು ಅನುಕರಣಶೀಲತೆ ಅದೆಲ್ಲವನ್ನು ಕಮ್ಮಿ ಆಗ್ತಾ ಅದನ್ನ ನಾವು ಬೆಳೆಸ್ಕೋಬೇಕಾಗಿದೆ. ಮನಸ್ಸು ಕಿರಿಯಾಳದ ಅಥವಾ ಆದರ್ಶವಾದಿಯಾದ ಅಥವಾ ಮೆಟಲಿಸ್ಟಿಕ್ ಆದ ಮೌಲ್ಯಗಳ ಚೌಕಟ್ಟಿನಲ್ಲಿ ಸರಿಯಾಗಿರುವ ತನಕ ಇಂಥ ನಿತ್ಯ ನೂತನ ನಿಲುವು ಸಾಧ್ಯವಿಲ್ಲ. ಆ ಒಂದು ಸಂಪ್ರದಾಯದ ಒಂದು ಚೌಕಟ್ಟಿನಲ್ಲಿ ಬದುಕ್ತೀವಲ್ಲ, ಅದರಿಂದ ನಾವು ಹೊರ ಬರಲೇಬೇಕಾಗಿದೆ. ಆಧುನಿಕ ಶಿಕ್ಷಣವು ಭೌತಿಕತೆಯನ್ನು ಬೆಳೆಸುವುದರಲ್ಲಿ ಮತ್ತಷ್ಟು ಹೊಸ ಸಿದ್ಧಾಂತಗಳನ್ನು, ಮಾಹಿತಿಗಳನ್ನು ನೀಡುತ್ತದೆ. ಅದನ್ನಂತೂ ಬೆಳವಣಿಗೆ ಆಗ್ತಾನೆ ಇದೆ. ಹೆಚ್ಚು ಮಾಹಿತಿಗಳನ್ನು ನೀಡುವಂಥದ್ದು ಆಧುನಿಕ ಶಿಕ್ಷಣಗಳು ಅದೇ ದಿಕ್ಕಿನಲ್ಲಿ ಸಾಕ್ತಾನೆ ಇದೆ ಒಂದು ಎಜುಕೇಶನ್ ಇದರಲ್ಲಿ. ಆದ್ರೆ ಮಾನವನ ಅಸ್ತಿತ್ವದ ಸಮಗ್ರದ ಅರಿವನ್ನು ಮೂಡಿಸುವುದೇ ಇಲ್ಲ. ಅದರಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಯಾವ ವಿಚಾರಗಳು ಇಲ್ಲ. ನಾವು ಬಹಳ ಭೌತಿಕರಾಗಿದ್ದೇವೆ, ಅಂದ್ರೆ ಇಂಟೆಲೆಕ್ಚುಯಲ್. ಅಪಾರವಾದ ಜಾಣತನವನ್ನು ಬೆಳೆಸಿಕೊಂಡಿದ್ದೇವೆ, ವಿವರಣೆಗಳ ಜಾಲದಲ್ಲಿ ಸಿಕ್ಕಿಕೊಂಡಿದ್ದೇವೆ. ಭೌತಿಕತೆಯು ಸಿದ್ಧಾಂತಗಳಿಂದ, ವಿವರಣೆಗಳಿಂದ ತೃಪ್ತವಾಗುತ್ತದೆ. ಆದರೆ ಬುದ್ಧಿಶಕ್ತಿಯು ಹಾಗೆ ಅಲ್ಪತೃಪ್ತವಲ್ಲ. ಇರವಿನ ಒಟ್ಟಂದದ ಪ್ರಕ್ರಿಯೆ ಅರಿವು ಮೂಡಬೇಕಾದರೆ ಮನಸ್ಸು ಮತ್ತು ಹೃದಯಗಳು ಕ್ರಿಯೆಯಲ್ಲಿ ಒಂದುಗೂಡಬೇಕು. ಇದು ಅತ್ಯಗತ್ಯ. ನಿಜವಾಗಿ ನೋಡಿದ್ರೆ ಬುದ್ಧಿ ಎನ್ನುವುದು ಪ್ರೀತಿಗಿಂತ ಭಿನ್ನವಲ್ಲ. ಬುದ್ಧಿ ಅನ್ನೋದನ್ನ ಇಲ್ಲಿ ಅವರು ಹೃದಯಕ್ಕೆ ಮಾಡ್ತಾರೆ. ಅಂದ್ರೆ ಭಾವನೆಗಳ ಮೂಲಕ ಮಾತ್ರ ಕೇವಲ ಬುದ್ಧಿಶಕ್ತಿ ಆಗೋದಿಲ್ಲ. ಅದು ಮೆಟಲಿಸ್ಟಿಕ್ ವರ್ಲ್ಡ್ ಆಗ್ಬಿಡುತ್ತೆ. ಅದಕ್ಕೆ ಭಾವನೆಯನ್ನ ಬೆರೆಸಿದ್ರೆ ಮಾತ್ರ
ಅದರಲ್ಲಿ ಒಂದು ನಿಜವಾದ ಬುದ್ಧಿಶಕ್ತಿಯ ಬೆಳವಣಿಗೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಾವು ಮೆಟಲಿಸ್ಟಿಕ್ ಲೈಫ್ ಇಂದ ಹೊರಗಡೆ ಬರಬೇಕು. ಯಾವ್ದು ಇಂಟೆಲೆಕ್ಚುಯಲ್ ಅಂತ ಏನ್ ಹೇಳಿದ್ರು ಅವರು, ಭೌತಿಕತೆ ಅನ್ನೋದು, ಅದರಿಂದ ನಾವು ಹೊರಬರ್ಬೇಕು. ಅದೇ ಅತಿಯಾದಂತಹ ಭೌತಿಕತೆ ಕೂಡ ನಮ್ಮನ್ನ ಭಾವನೆಗಳಿಂದ ಹೊರತುಪಡಿಸಿ ಜೀವನ ಮಾಡೋದಕ್ಕೆ ಪ್ರೋತ್ಸಾಹ ನೀಡುತ್ತೆ. ನಮ್ಮಲ್ಲಿ ನಾವು ಜನರಿಗೆ ಒಳಗಿನ ಕ್ರಾಂತಿಯನ್ನು ನಮ್ಮಲ್ಲಿ ಬಹು ಜನರಿಗೆ ಒಳಗಿನ ಕ್ರಾಂತಿಯನ್ನು ಸಾಧಿಸುವುದು ಬಹಳ ಕಷ್ಟ. ನಮಗೆ ಧ್ಯಾನ ಮಾಡುವುದು ಗೊತ್ತು, ಪಿಯಾನೋ ನುಡಿಸುವುದು ಗೊತ್ತು, ಬರೆಯುವುದು ಗೊತ್ತು. ಆದರೆ ನಮಗೆ ಧ್ಯಾನಿಯ, ಪಿಯಾನೋ ವಾದಕನ, ಬರಹಗಾರನ ಬಗ್ಗೆ ಏನೇನು ಗೊತ್ತಿಲ್ಲ. ನಮ್ಮ ಮನಸ್ಸು ಹೃದಯಗಳನ್ನು ಜ್ಞಾನ, ಮಾಹಿತಿ, ಅಹಂಕಾರಗಳಿಂದ ತುಂಬಿಕೊಂಡಿದ್ದೇವೆ. ಆದ್ದರಿಂದಲೇ ನಮ್ಮಲ್ಲಿ ಶೀಲತೆಯ ಲವಲೇಶವೂ ಇಲ್ಲ. ನಮ್ಮ ತಲೆಯ ತುಂಬಾ ಬೇರೆಯವರು ಆಲೋಚಿಸಿರುವ ಹೇಳಿರುವ ಕೊಟೇಶನ್ಗಳ ರಾಶಿ. ಆದರೆ ಅನುಭವ ಆಗುವ ಮೊದಲು ಅದನ್ನು ವ್ಯಕ್ತಪಡಿಸುವ ವಿಧಾನ ಅನಂತರ. ಪ್ರೀತಿಯನ್ನು ವ್ಯಕ್ತಪಡಿಸುವುದಕ್ಕೆ ಮುಂಚೆ ನಮ್ಮಲ್ಲಿ ಅದರ ಹೊರತೆ ಇರಬೇಕು ಅಲ್ಲವೇ? ಕೇವಲ ನಾವು ಮಾಹಿತಿಗಳನ್ನ ಸಂಗ್ರಹ ಮಾಡ್ಕೊಂಡಿದ್ದೀವಿ, ಅದನ್ನ ನಾವು ಇನ್ನೊಬ್ಬರ ಮುಂದೆ ವ್ಯಕ್ತಪಡಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ನಿಜವಾಗಿಯೂ ನಾವೇನಾದ್ರೂ ಆತರ ಒಂದು ಪರಿಣಾಮಕಾರಿಯಾಗಿ ಏನಾದ್ರು ಹೇಳ್ಬೇಕು ಅಂತಂದ್ರೆ ಅದು ನಮ್ಮ ಅನುಭವದಿಂದ ಗಳಿಸ್ಕೊಂಡ್ರೆ ಮಾತ್ರ ಸಾಧ್ಯ ಆಗುತ್ತೆ. ಅದು ಸಾಧ್ಯ ಆಗುತ್ತೆ ನಮ್ಮೊಳಗೆ ಪ್ರೀತಿ ಅನ್ನೋದು ಒಡಮೂಡ್ಬೇಕು. ಭಾವನೆಗಳ ಸಹಿತ ನಮ್ಮ ಒಂದು ಅನುಭವ ತೆರ್ಕೋಬೇಕಾಗುತ್ತೆ. ಇಲ್ಲ ಅಂದ್ರೆ ನಾವು ಆಡೋ ಮಾತೆಲ್ಲ ಕೇವಲ ಮಾಹಿತಿ ಅಷ್ಟೇ ಆಗಿರುತ್ತೆ. ಕೇವಲ ಭೌತಿಕತೆಯನ್ನು ಅಭಿವೃದ್ಧಿಪಡಿಸಿಕೊಳ್ಳುವುದರಿಂದ, ಜ್ಞಾನ ಸಂಚಯದಿಂದ ಅಥವಾ ಹಲವು ಸಾಮರ್ಥ್ಯಗಳ ಗಳಿಕೆಯಿಂದ ಬುದ್ಧಿಶಕ್ತಿಯು ಬಂದು ಬಿಡುವುದಿಲ್ಲ. ಇಂಟೆಲೆಕ್ಟ್ ಅಂದ್ರೆ ಭೌತಿಕತೆ ಎಂದರೆ ಭಾವನೆಗಳ ಸಹಯೋಗವಿಲ್ಲದೆ ಕೆಲಸ ಮಾಡುತ್ತಿರುವ ಆಲೋಚನಾ ಶಕ್ತಿ. ಇಂಟೆಲೆಕ್ಟ್ ಅಂದ್ರೆ ಭಾವನೆಗಳ ಸಹಯೋಗದಲ್ಲಿ, ಅಂದ್ರೆ ಓನ್ಲಿ ಮೆಟಲಿಸ್ಟಿಕ್ ಥಿಂಕಿಂಗ್, ಭಾವನೆಗಳಲ್ಲಿ ಬರೋದಿಲ್ಲ. ಆದರೆ ಬುದ್ಧಿಶಕ್ತಿಯು ತರ್ಕಿಸುವ ಅಂತೆಯೇ ಭಾವಿಸುವ ಸಾಮರ್ಥ್ಯ. ಆದ್ದರಿಂದ ಜೀವನವನ್ನು ಕೇವಲ ಇಂಟೆಲೆಕ್ಟ್ ಮೂಲಕ ನೋಡಿದರೂ ತಪ್ಪು, ಹಾಗೆಯೇ ಕೇವಲ ಭಾವನೆಗಳ ನೆಲೆಯಲ್ಲಿ ನೋಡಿದರೂ ತಪ್ಪು. ಅಂದ್ರೆ ಎರಡನ್ನೂ ಬೆರೆಸಿ ನೋಡ್ಬೇಕು. ಅದು ಒಂದರಲ್ಲೇ ನೋಡ್ಬೇಡಿ, ಭಾವನೆಯನ್ನು ನೋಡ್ಬೇಡಿ. ಕೇವಲ ಬುದ್ಧಿವಂತಿಕೆಯನ್ನು ಉಪಯೋಗಿಸಬೇಡಿ, ಕೇವಲ ಭಾವನೆಯನ್ನು ಉಪಯೋಗಿಸಬೇಡಿ. ಬುದ್ಧಿವಂತಿಕೆಗೆ ಭಾವನೆಯನ್ನ ಬೆರೆಸಿ, ಅದು ಮಾತ್ರ ನಿಜವಾದ ಬುದ್ಧಿವಂತಿಕೆ ಆಗಿದೆ. ಆ ಬುದ್ಧಿವಂತಿಕೆಯನ್ನ ನಾವು ಗಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಎಲ್ಲಾ ಹಂತದಲ್ಲೂ. ಜ್ಞಾನವನ್ನು ಬುದ್ಧಿಶಕ್ತಿಯೊಂದಿಗೆ ಹೋಲಿಸಲು ಸಾಧ್ಯವಿಲ್ಲ. ಜ್ಞಾನವೆಂದರೆ ವಿವೇಕವಲ್ಲ. ವಿವೇಕವು ಮಾರಾಟದ ಸರಕಲ್ಲ. ಅಧ್ಯಯನ ಮತ್ತು ಶಿಸ್ತುಗಳ ಬೆಲೆಯನ್ನು ತೆತ್ತು ವಿವೇಕವನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲ. ವಿವೇಕವು ಪುಸ್ತಕಗಳ ಪುಟದಲ್ಲಿ ದೊರೆಯುವುದಿಲ್ಲ. ಅವುಗಳನ್ನು ಕೂಡಿ ಹಾಕಲು, ನೆನಪಿಟ್ಟುಕೊಳ್ಳಲು, ಸಂಗ್ರಹಿಸಲು ಸಾಧ್ಯವಿಲ್ಲ. ಸ್ವಂತದ ನಿರಾಕರಣೆಯ ಮೂಲಕವೇ ವಿವೇಕದ ಉದಯವಾಗುತ್ತೆ. ಸತ್ವದ ನಿರಾಕರಣೆಯ ಮೂಲಕವೇ ವಿವೇಕದ ಉದಯವಾಗುತ್ತದೆ. ತೆರೆದ ಮನವನ್ನು ಹೊಂದುವುದು ಎಲ್ಲಾ ಬಗೆಯ ಕಲಿಕೆಗಿಂತಲೂ ಹೆಚ್ಚು ಮುಖ್ಯ. ಮನಸ್ಸಿನ ತುಂಬಾ ಮಾಹಿತಿಗಳನ್ನು ತುರುಕುವುದರಿಂದ ತೆರೆದ ಮನವನ್ನು ಹೊಂದಲಾರೆ. ತೆರೆದ ಮನ ಅಂತ ಹೊಂದಾಗ ನಮ್ಮಲ್ಲಿ ಮನಸ್ಸನ್ನ ಹೊಂದಾಗ ನಮ್ಮಲ್ಲಿ ಈ ಏನು ಮಾಹಿತಿಗಳನ್ನ ನಾವು ಸ್ಟೋರ್ ಮಾಡ್ಕೊಂಡಿರ್ತೀವೋ ಅದೆಲ್ಲಾನು ತಾನಾಗೆ ಹೋಗ್ತಾ ಹೋಗುತ್ತೆ. ಆ ಒಂದು ಮನಸ್ಸನ್ನ ನಾವು ಗಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ತೆರೆದ ಮನಸ್ಸಿನಿಂದ ನೋಡುವಂಥದ್ದು. ಬದಲಾಗಿ ಸ್ವತಃ ನಮ್ಮ ಆಲೋಚನೆಗಳು ಮತ್ತು ಭಾವನೆಗಳನ್ನು ಅರಿವಿನ ಪರಿಧಿಯೊಳಗೆ ತಂದುಕೊಳ್ಳಬೇಕು. ನಮ್ಮನ್ನು ಅಂತೆಯೇ ನಮ್ಮ ಸುತ್ತಲೂ ಹರಡಿಕೊಂಡಿರುವ ಪ್ರಭಾವಗಳನ್ನು ಎಚ್ಚರದಿಂದ ಗಮನಿಸಬೇಕು. ಇತರರ ಮಾತನ್ನು ಗಮನವಿಟ್ಟು ಕೇಳಬೇಕು. ಸಿರಿವಂತರನ್ನು ಅಂತೆಯೇ ಬಡವರನ್ನು, ಶಕ್ತರನ್ನು ಅಂತೆಯೇ ದುರ್ಬಲರನ್ನು ನಮ್ಮಲ್ಲಿ ಕಣ್ಣಿಟ್ಟು ನೋಡಬೇಕು. ಇದೆಲ್ಲವನ್ನು ಮಾಡುವುದರಿಂದ ತೆರೆದ ಮನವು ಮೂಡಿಬರುತ್ತದೆ. ನಮ್ಮ ಎದುರುಗಡೆ ನಮ್ಮ ಒಂದು ಏನಿದೆಯೋ ಆ ಕ್ರಿಯೆನ ಎಷ್ಟು ಪರಿಣಾಮಕಾರಿಯಾಗಿ ನಾವು ಮಾಡ್ತೀವೋ, ನಮ್ಮ ಹೊರಪ್ರಪಂಚದಲ್ಲಿ ನಾವು ನಮ್ಮ ಕಣ್ಣೆದುರಿಗಿರುವಂತಹ ಒಂದು ಕ್ರಿಯೆನ, ಅಷ್ಟು ನಮ್ಮಲ್ಲಿ ಒಂದು ತೆರೆದ ಮನಸ್ಸು ಬೆಳವಣಿಗೆ ಆಗತ್ತೆ. ನಮಗೆ ಜ್ಞಾನ ಸಂಚಯದ ಹಂಬಲ, ಹಲವು ವಸ್ತುಗಳನ್ನು ಕೂಡಿಟ್ಟುಕೊಳ್ಳುವ ಹಂಬಲ, ಇದೆಲ್ಲದರ ನಡುವೆಯೋ ಪ್ರೀತಿಯೇ ಕಾಣೆಯಾಗುತ್ತಿದೆ. ಈಗ ಮಾಹಿತಿ ಸಂಗ್ರಹಣೆಯಲ್ಲಿ ನಾವು ಬ್ಯುಸಿ ಆಗ್ಬಿಟ್ಟಿದ್ದೇವೆ. ಸೌಂದರ್ಯವನ್ನು ಗ್ರಹಿಸುವ ಸೂಕ್ಷ್ಮತೆಯು ಮಾಯವಾಗುತ್ತದೆ. ಸುತ್ತಲೂ ಆವರಿಸಿರುವ ಕ್ರೌರ್ಯದ ಬಗ್ಗೆ ನಮಗೆ ಸಂವೇದನೆಯೇ ಇಲ್ಲವಾಗಿದೆ. ಇದೆಲ್ಲವನ್ನು ನಾವು ತೆರೆದ ಮನಸ್ಸಿನಿಂದ ನೋಡಕ್ ಸಾಧ್ಯ ಆಗದೆ ಇರೋದ್ರ ಪರಿಣಾಮ.
ದಿನ ಕಳೆದಂತೆ ನಾವು ಹೆಚ್ಚು ಹೆಚ್ಚು ವಿಶೇಷಜ್ಞರಾಗುತ್ತಿದ್ದೇವೆ. ಅಂದ್ರೆ ಯಾವುದೋ ಒಂದು ವಿಚಾರದಲ್ಲಿ ಮಾತ್ರ ನಾವು ಇದನ್ನ ಗಳಿಸ್ಕೊತಾ ಇದೀವಿ. ದಿನ ಕಳೆದಂತೆ ಸಮಗ್ರವಾದ ಒಟ್ಟಂದದ ತಿಳುವಳಿಕೆಯೂ ಇಲ್ಲವಾಗುತ್ತದೆ. ವಿವೇಕದ ಜಾಗದಲ್ಲಿ ಜ್ಞಾನವನ್ನು ಸ್ಥಾಪಿಸುವುದು ಎಂದಿಗೂ ಸಾಧ್ಯವಿಲ್ಲ. ರಾಶಿ ರಾಶಿ ಮಾಹಿತಿಗಳು, ಬಂಡಿ ಬಂಡಿ ವಿಚಾರಣೆಗಳು ಮನುಷ್ಯನಿಗೆ ಯಾತನೆಯಿಂದ ಬಿಡುಗಡೆ ನೀಡಲಾರವು. ಜ್ಞಾನವು ಅವಶ್ಯಕ. ವಿಜ್ಞಾನಕ್ಕೂ ಅದರದ್ದೇ ಆದ ಸ್ಥಾನವಿದೆ. ಆದರೆ ಜ್ಞಾನವು ನಮ್ಮ ಮನಸ್ಸು ಹೃದಯಗಳನ್ನು ಉಸಿರು ಕಟ್ಟಿಸಬಾರದು. ಯಾವಾಗ ನಾವು ಜ್ಞಾನ ಅಂತ ಅನ್ಕೊಂಡು ನಾವು ಮಾಹಿತಿ ಸಂಗ್ರಹಣ ಮಾಡಕ್ಕೆ ಪ್ರಾರಂಭ ಮಾಡ್ತೀವೋ ಅವಾಗ ನಮ್ಗೆ ಈ ಬದಲಾವಣೆಗಳೆಲ್ಲ ಆಗ್ತಾ ಹೋಗುತ್ತೆ. ಮನಸ್ಸು ಹೃದಯಗಳನ್ನ ಉಸಿರು ಕಟ್ಟಿಸಬಾರದು. ನಮ್ಮ ನರಳುವಿಕೆ ಕಾರಣಗಳನ್ನು ವಿವರಿಸಿಬಿಟ್ಟರೆ ಏನು ಪ್ರಯೋಜನ? ಜೀವನವು ಒಳ್ಳೆ ಅರ್ಥಶೂನ್ಯವೂ ಆಗುತ್ತದೆ. ಇಂದು ನಮ್ಮೆಲ್ಲರ ಸ್ಥಿತಿಯು ಬಹುಮಟ್ಟಿಗೆ ಅದೇ ಅಲ್ಲವೇ? ನಮ್ಮ ಶಿಕ್ಷಣವು ನಮ್ಮನ್ನು ಕಿರಿಯಾಳದ ಅಲ್ಪತೃಪ್ತರನ್ನಾಗಿ ಪರಿವರ್ತಿಸಿದೆ. ಶಿಕ್ಷಣದ ಪರಿಣಾಮ ಅದು ಈ ತರ ಮಾಡಿದೆ. ಇವತ್ತಿನ ದಿನ ನಮ್ಗೇನು ಬೇಡ, ನಮ್ಗಿರೋದೇ ಸಾಕು, ನಮ್ ಬದುಕಿಷ್ಟೇ ಅನ್ನೋ ರೀತಿನಲ್ಲಿ ಒಂದು ತೆರೆದ ಮನಸ್ಸನ್ನ ನೋಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗ್ತಿಲ್ಲ. ಆ ರೀತಿನ ಬದುಕಕ್ಕೆ ಆಗ್ತಿಲ್ಲ. ಮಾಹಿತಿಗಳು ಮತ್ತು ವಿಷಯ ಜ್ಞಾನ ದಿನ ದಿನಕ್ಕೂ ಹೆಚ್ಚುತ್ತಿರಬಹುದು. ಆದರೆ ಸ್ವಭಾವತಃ ಅವುಗಳಿಗೆ ಒಂದು ಮಿತಿ ಇದೆ. ವಿವೇಕವಾದರೂ ಅನಂತವಾದದ್ದು. ಆದ್ರೆ ಜ್ಞಾನವನ್ನು ಅಂತೆಯೇ ಕ್ರಿಯಾ ವಿಧಾನವನ್ನು ಒಳಗೊಳ್ಳುತ್ತದೆ. ಆದ್ರೆ ಇಡೀ ಮರದ ಒಂದು ಕೊಂಬೆಯನ್ನು ಹಿಡಿದುಕೊಂಡು ನಿಂತವರು ನಾವು ಅದೇ ಸಮಗ್ರ ವೃಕ್ಷವೆಂದು ತಿಳಿಯುತ್ತಿದ್ದೇವೆ. ಅಂಶದ ತಿಳುವಳಿಕೆಯಿಂದ ಪೂರ್ಣದ ಆನಂದವನ್ನು ಪಡೆಯಲು ಎಂದಿಗೂ ಸಾಧ್ಯವಿಲ್ಲ. ನಾವು ಯಾವುದೋ ಮರದ ಒಂದು ಕೊಂಬೆಯನ್ನ ಇಟ್ಕೊಂಡು ಅದೇ ಬದುಕು ಅಂತ ನಾವು ತಿಳ್ಕೊಂಡು ಜೀವನ ಮಾಡ್ತಾ ಇದ್ದೇವೆ. ಆದ್ರೆ ಇಡೀ ಮರವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ನಾವು ಮಾಡ್ಬೇಕಾಗಿದೆ. ಆ ಕಡೆಗೆ ನಮ್ಮ ಒಂದು ದೃಷ್ಟಿ ಹರಿಸ್ಬೇಕಾಗಿದೆ. ಭೌತಿಕತೆಯು ಇಂಟೆಲೆಕ್ಟ್ ನಮ್ಮನ್ನ ಪರಿಪೂರ್ಣದೆಡೆಗೆ ಕರೆದೊಯ್ಯಲಾರದು. ಏಕೆಂದರೆ ಅದು ಕೇವಲ ಒಂದು ಭಾಗ, ಒಂದು ಚಿಕ್ಕ ಅದು ಒಂದು ಮರದ ಒಂದು ಕೊಂಬೆ. ನಾವು ಇಂಟೆಲೆಕ್ಟ್ ಅನ್ನೋ ಭಾವನೆಯಿಂದ ಬೇರ್ಪಡಿಸಿದ್ದೇವೆ. ಅಷ್ಟೇ ಅಲ್ಲ, ಭಾವನೆಗಳನ್ನು ಬಲಿ ಕೊಟ್ಟು ಇಂಟೆಲೆಕ್ಟ್ ಅನ್ನು ಬೆಳೆಸಿದ್ದೇವೆ. ಅಂದ್ರೆ ಇಂಟೆಲೆಕ್ಟ್ ಅನ್ನು ಯಾವ ರೀತಿ ಬೆಳೆಸಿದ್ದೇವೆ ಅಂತಂದ್ರೆ ನಮ್ಮಲ್ಲಿ ಭಾವನೆಗಳೇನೇ ಇಲ್ಲ, ಭಾವನೆಗಳನ್ನು ಬಲಿ ಕೊಟ್ಟು ಅದನ್ನು ಬೆಳೆಸಿದ್ದೇವೆ. ನಾವು 3 ಕಾಲುಗಳಿರುವ ವಸ್ತುವಂತೆ. ಒಂದು ಕಾಲು ಉಳಿದೆರಡಕ್ಕಿಂತ ಉದ್ದವಾಗಿದೆ. ಸರಿ, ಅಗತ್ಯವಾದ ಸಮತೋಲನ ಇಲ್ಲ. ನಮಗೆ ನೀಡುವ ತರಬೇತಿ ಇಲ್ಲ. ಇಂಟೆಲೆಕ್ಚುವಲ್ ಆಗಿರುವುದು ಹೇಗೆ ಸಾಧ್ಯ? ಶಿಕ್ಷಣವು ನಮಗೆ ನಿಶ್ಚಿತಮತೆಯನ್ನು ನೀಡುತ್ತದೆ, ವಂಚನೆಯನ್ನು ಕಲಿಸುತ್ತದೆ, ನನಗೆ ಬೇಕು ಎನ್ನುವ ದುರಾಸೆಯನ್ನು ಕಲಿಸುತ್ತದೆ. ಹೀಗೆ ತಯಾರಾದ ಇಂಟೆಲೆಕ್ಟ್ ಅಂದ್ರೆ ಇಂಟೆಲೆಕ್ಟ್ ಇಂದ ನಾವು ಏನೇನ್ ಕಲಿತಾ ಇದೀವಿ? ನಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ಹೀಗೆ ತಯಾರಾದ ಇಂಟೆಲೆಕ್ಟ್ ನಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಆದರೆ ಬುದ್ಧಿಶಕ್ತಿಯು ಈ ಇಂಟೆಲೆಕ್ಟ್ ಗಿಂತ ಬಹಳ ಮುಖ್ಯವಾದ್ದು. ಏಕೆಂದರೆ ಅದು ತರ್ಕ ಮತ್ತು ಪ್ರೀತಿಗಳ ಸಹಯೋಗ. ಆದರೆ ಸ್ವಜ್ಞಾನವಿಲ್ಲದೆ ಬುದ್ಧಿಶಕ್ತಿಯು ಆಗಮಿಸುವುದೇ ಇಲ್ಲ. ಸ್ವಜ್ಞಾನವೆಂದರೆ ನಾವು ನಡೆಯುವ ಅಂತರಂಗದ ಹಾದಿಯ ಆಳವಾದ ತಿಳಿವು. ಅಂದ್ರೆ ಸ್ವಜ್ಞಾನಕ್ಕೆ ಒಂದೊಂದು ಕಡೆ ಒಂದೊಂದ್ ತರ ಅದನ್ನ ವಿವಿಧವಾದ ಡೆಫಿನೇಷನ್ಗಳು ಕೊಟ್ಟು ಅರ್ಥ ಮಾಡಿಸುತ್ತದೆ. ಅಂತರಂಗದ ಹಾದಿಯ ಆಳವಾದ ತಿಳುವಳಿಕೆ. ನಾವು ಅಂತರಂಗದಲ್ಲಿ ನಮ್ಮ ಹಾದಿಯನ್ನ ಕೈಗೊಂಡ್ರೆ ಮಾತ್ರ ಆಳವಾದ ತಿಳುವಳಿಕೆ ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದು ಸ್ವಜ್ಞಾನ. ಹಿರಿಯರಾಗಲಿ ಎಳೆಯರಾಗಲಿ ಮನುಷ್ಯನ ಸಂಪೂರ್ಣವಾಗಿ ಸಮಗ್ರವಾಗಿ ಬಾಳುವುದು ಮುಖ್ಯ. ಅವನ ಜೀವನವು ಅರಿದು ಹಂಚಿ ಹೋದ ತುಂಡುಗಳಾಗಬಾರದು. ಆದ್ದರಿಂದಲೇ ಸಮಗ್ರತೆಯನ್ನು ತಂದುಕೊಡುವ ಬುದ್ಧಿಶಕ್ತಿಯನ್ನು ಬೆಳೆಸಿಕೊಳ್ಳುವುದು ಮುಖ್ಯ. ಒಟ್ಟು ಜೀವನದ ಯಾವುದೋ ಒಂದು ಅಂಶಕ್ಕೆ ನೀಡುವ ಅತಿಯಾದ ಆವರಣೆಯು ನಮಗೆ ನೀಡುವುದು ಕೇವಲ ವಾರ್ಷಿಕವಾದ, ಆದ್ದರಿಂದಲೇ ವಿಕೃತವಾದ ನೋಟವನ್ನು ನಮ್ಮ ಹಲವು ಸಮಸ್ಯೆಗಳಿಗೆ ಈ ವಿಕೃತಿಯೇ ಕಾರಣವಾಗಿದೆ. ಒಟ್ಟು ಸ್ವಭಾವದ ಅಂಶಿಕದ ಬೆಳವಣಿಗೆಯು ನಮಗೆ ಮಾತ್ರವಲ್ಲ, ಸಮಾಜಕ್ಕೂ ಅಪಾಯಕರ. ಅದು ಇವತ್ತಿನ ದಿನ ನಮ್ಮ ಒಂದು ಕೇಂದ್ರೀಕೃತ ದೃಷ್ಟಿ ಅದೇ ಆಗಿದೆ. ಕೇವಲ ಆಂಶಿಕ ಬೆಳವಣಿಗೆ ಮಾತ್ರ ಆಗಿದೆ. ಸಮಗ್ರಗೊಂಡ ಮಾನವನಾಗುವುದೆಂದರೆ ತನ್ನ ಸ್ವಂತ ಪ್ರಜ್ಞೆಯ ಚಲನೆಯನ್ನು ಮೊದಲಿನಿಂದ ಕೊನೆಯವರೆಗೆ ಚಿತ್ತವಿಟ್ಟು ನೋಡುವುದು, ಸರಿಯಾಗಿ ತಿಳಿದುಕೊಳ್ಳುವುದು. ಹೊರಮನ ಒಳಮನಗಳೆರಡರನ್ನು ಈ ಪರಿಶೀಲನೆಯ ಪರಿಧಿಯೊಳಗೆ ಬರಬೇಕು. ಇಂಟೆಲೆಕ್ಟ್ಗೆ ಅತಿಯಾದ ಮಹತ್ವವನ್ನು ಕೊಟ್ಟರೆ ಇದು ಸಾಧ್ಯವಾಗುತ್ತೆ. ಇಂಟೆಲೆಕ್ಟ್ ಇಂದ ಹೊರಗಡೆ ಬಂದ್ರೆ ಮಾತ್ರ ಸಾಧ್ಯ ಆಗುತ್ತೆ. ನಮ್ಮೊಳಗೆ ನಾವು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಮನಸ್ಸಿನ ಬೆಳವಣಿಗೆಗೆ ಇನ್ನಿಲ್ಲದ ಗಮನ ಕೊಡುತ್ತೇವೆ. ಅದು ಮತ್ತೆ ಇಂಟೆಲೆಕ್ಟೇ ನಾವು ಗಮನ ಕೊಡುತ್ತೇವೆ. ಆದರೆ ಒಳಗೆ ನಾವು ಬಡವರು, ಅಸಮರ್ಥರು ಹಾಗೂ ಗೊಂದಲ ತುಂಬಿದ ದುಃಖಿತ ಜೀವಿಗಳು. ಹೀಗೆ ಕೇವಲ ಇಂಟೆಲೆಕ್ಟ್ ನ ನೆಲೆಯಲ್ಲಿ ಜೀವಿಸುವುದು
ವಿಭಜಿತವಾಗಿ ಆಗಿರುವ ಹಾದಿ. ಏಕೆಂದರೆ ನಂಬಿಕೆಗಳಂತೆ ಐಡಿಯಾಗಳು ಕೂಡ ಮನುಷ್ಯನನ್ನು ಒಟ್ಟಿಗೆ ತರಲಾರದು. ಹೆಚ್ಚೆಂದರೆ ಪರಸ್ಪರ ವಿರೋಧಿಯಾದ ಗುಂಪುಗಳು ತಾತ್ಕಾಲಿಕವಾಗಿ ಒಂದುಗೂಡಬಹುದು. ಇವೆಲ್ಲ ತಾತ್ಕಾಲಿಕ ಪರಿಹಾರಗಳಷ್ಟೇ ಆಗಿದೆ. ಸಮಗ್ರತೆಯನ್ನು ಸಾಧಿಸುವ ಮಾರ್ಗವಾಗಿ ಇನ್ನೊಂದು ಪೇಜ್ ಇದೆ, ಮುಗಿತು. ಸಮಗ್ರತೆಯನ್ನು ಸಾಧಿಸುವ ಮಾರ್ಗವಾಗಿ ಆಲೋಚನೆ ಅವಲಂಬಿಸುವ ತನಕ ವಿಭಜಿಸವಾಗುವುದು ಅನಿವಾರ್ಯ. ನೋಡಿ, ಸಮಗ್ರತೆಯನ್ನು ಸಾಧಿಸುವ ಮಾರ್ಗವಾಗಿ ಆಲೋಚನೆ ಅವಲಂಬಿಸುವ ತನಕ ವಿಭಜಿತವಾಗುವುದು ಅನಿವಾರ್ಯ. ಆಲೋಚನೆಯು ಎಲ್ಲವನ್ನು ಒಡೆದು ಹಾಕುವ ಬಗೆಯನ್ನು ತಿಳಿಸುವುದೆಂದರೆ ಸ್ವಂತದ ಕವಲದಾರಿಗಳನ್ನು ಕಂಡುಕೊಳ್ಳುವುದೇ ಆಗಿದೆ. ನಮ್ಮ ತೀವ್ರ ಹಂಬಲಗಳು ನಮ್ಮದೇ ನುಂಗಿ ನುಡಿಯುವ ರೀತಿಯು ನಮಗೆ ವೇದ್ಯವಾಗುತ್ತದೆ. ನಮ್ಮ ಮೇಲೆ ಎರಡು ಬಗೆಯ ನಿಯಂತ್ರಿತಗಳ ಹಿಡಿತ ಇರುತ್ತದೆ. ಒಂದು ಸಾಮುದಾಯಿಕ ನೆಲೆಯದು, ಮತ್ತೊಂದು ವ್ಯಕ್ತಿಗಳ ನೆಲೆಯದು. ಅವುಗಳ ಫಲವಾಗಿ ನಾವು ನಿರ್ದಿಷ್ಟ ಬಗೆಯ ಪ್ರತಿಕ್ರಿಯೆಗಳನ್ನೇ ತೋರಿಸುತ್ತೇವೆ. ಈ ಸತ್ಯ ಸಂಗತಿಯು ನಮ್ಮ ಅರಿವಿಗೆ ಬರಬೇಕು. ಇದು ಬಿಡುಗಡೆಯ ಮೊದಲ ಹೆಜ್ಜೆ. ನಮ್ಮ ಸ್ವಂತದಲ್ಲಿ ಪರಸ್ಪರ ವಿರೋಧಿಯಾದ ಹಂಬಲಗಳು, ಹುಡುಕಾಟಗಳು, ಭಯ ಭರವಸೆಗಳು ಏಕಕಾಲದಲ್ಲಿ ವಾಸ ಮಾಡುತ್ತವೆ. ಇಂಥ ದ್ವಂದ್ವಮಯ ಮನಸ್ಸಿನ ಚಲನವಲನಗಳನ್ನು ಅಮೂಲಾಗ್ರವಾಗಿ ತಿಳಿದುಕೊಳ್ಳಬೇಕು. ಆಗ ಮಾತ್ರ ಸ್ವಂತವನ್ನು ಮೀರಿ ಇನ್ನಷ್ಟು ಮುಂದೆ ಹೋಗುವ ಸಾಧ್ಯತೆಗಳು ತೆರೆದುಕೊಳ್ಳುತ್ತವೆ. ನಮ್ಮೊಳಗಿನ ದ್ವಂದ್ವಗಳನ್ನ ಹೊರಗಡೆ ತೆಗೆದ ಹಾಕುವಂತ ಒಂದು ಪ್ರಯತ್ನ ನಮ್ಮಿಂದಲೇ ಸಾಧ್ಯ ಆಗುತ್ತೆ. ಆದ್ರೆ ಆ ದ್ವಂದ್ವಗಳು ಯಾವುದು ಅನ್ನೋದನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನ, ಅದು ನಾವು ಒಳಗಡೆ ಎಷ್ಟು ಆಳವಾಗಿ ನಾವು ಹೋಗ್ತೀವೋ ಅದರಿಂದ ಅದು ಪ್ರಯತ್ನ ಸಫಲರಾಗಬಹುದು. ಪ್ರೀತಿ ಮತ್ತು ಸರಿಯಾದ ಆಲೋಚನೆಗಳು ಮಾತ್ರ ನಿಜವಾದ ಕ್ರಾಂತಿಯನ್ನು ತರಬಲ್ಲವು. ಆಗ ಮಾತ್ರ ಅದು ಅಂತರಂಗದಲ್ಲಿ ನಡೆಯುವ ಕ್ರಾಂತಿ. ಆದರೆ ಪ್ರೀತಿಯನ್ನು ಗಳಿಸುವ ಹಾದಿಯಾದರೂ ಯಾವುದು? ಪ್ರೀತಿ ಎಂಬ ಆದರ್ಶವನ್ನು ಅನುಸರಿಸುವುದರಿಂದ ಅದು ಸಾಧ್ಯವಾಗುವುದಿಲ್ಲ. ಕೇವಲ ದ್ವೇಷ ಇಲ್ಲದಾಗ, ದುರಾಸೆ ಇಲ್ಲದಾಗ, ದ್ವೇಷ ಕಾರಣವಾದ ಸ್ವಂತದ ವಿಜೃಂಭಣೆಗೆ ಮುಕ್ತಾಯ ಹಾಡಿದಾಗ ಅಲ್ಲಿ ಪ್ರೀತಿ ಇರುತ್ತದೆ. ಶೋಷಣೆ, ದುರಾಸೆ, ಹೊಟ್ಟೆ ಕಿಚ್ಚುಗಳ ಸುಳಿಯಲ್ಲಿ ಸಿಕ್ಕಿರುವ ಮನುಷ್ಯನು ಎಂದಿಗೂ ಯಾರನ್ನೂ ಪ್ರೀತಿಸಲಾರ. ಅಂದ್ರೆ ಏನೇ ನಕಾರಾತ್ಮಕ ಸ್ವಭಾವಗಳಿದೆಯೋ ಅದರಿಂದ ಸಂಪೂರ್ಣವಾಗಿ ಹೊರಬಂದ್ರೆ ಮಾತ್ರ ನಮ್ಮೊಳಗೆ ಪ್ರೀತಿ ಒಡಮೂಡಲು ಸಾಧ್ಯ. ಅದೇ ನಾವು ನಕಾರಾತ್ಮಕತೆನೂ ಇಟ್ಕೋತೀವಿ ಅಂದ್ರೆ ಇನ್ನೊಬ್ಬರ ಜೊತೆ ದ್ವೇಷನ ಇಟ್ಕೋತೀವಿ, ಇನ್ನೊಬ್ಬರ ಜೊತೆ ಕೋಪನ ಇಟ್ಕೋತೀವಿ, ನಮ್ಮಲ್ಲಿ ಪ್ರೀತಿನ ಇಟ್ಕೋತೀವಿ ಅಂದ್ರೆ ಪ್ರೀತಿಗೆ ಜಾಗ ಇಲ್ಲ. ನೀವು ದ್ವೇಷ, ಕೋಪ ಎಲ್ಲವನ್ನು ಬಿಟ್ರೆ ಮಾತ್ರ ಪ್ರೀತಿ ನಿಮ್ಮ ಹೃದಯದೊಳಗೆ ನೆಲೆಸೋದಕ್ಕೆ ಸಾಧ್ಯ. ಪ್ರೀತಿ ಮತ್ತು ಸರಿಯಾದ ಆಲೋಚನೆಗಳ ಸಹಯೋಗ ಇಲ್ಲದೆ ಹೋದರೆ ಕ್ರೌರ್ಯ, ದಮನಗಳು ಹೆಚ್ಚಾಗುತ್ತದೆ. ಅದು ಮುನ್ನೆಲೆಗೆ ಬರುತ್ತೆ. ಮನುಷ್ಯನನ್ನು ದ್ವೇಷಿಸುವ ಈ ಸಮಸ್ಯೆಯು ಶಾಂತಿ ಎನ್ನುವ ಆದರ್ಶದ ಹಿಂದೆ ಓಡುವುದರಿಂದ ಪರಿಹಾರವಾಗುವುದಿಲ್ಲ. ಬದಲಾಗಿ ಜೀವನವನ್ನು, ಅಂತೆಯೇ ಸಂಗಾತಿ ಜೀವಗಳನ್ನು ಕುರಿತ ನಮ್ಮ ಧೋರಣೆಯಲ್ಲಿಯೇ ಅಡಗಿರುವ ಯುದ್ಧ ಕಾರಣಗಳನ್ನು ಅರಿತುಕೊಂಡಾಗ ಆ ಸಮಯ ಸರಿ ಹೋಗುತ್ತದೆ. ಅಂದ್ರೆ ನಾವು ಯಾವುದೇ ಒಂದು ಇದರಿಂದ ಹೊರಬರ್ಬೇಕಾದ್ರೆ ಅದ್ರ ನಿಜವಾದ ಕಾರಣವನ್ನು ಅರಿಯುವಂಥದ್ದು, ಅದರ ನಿಜವಾದ ಸ್ವರೂಪವನ್ನು ಅರಿಯುವಂಥದ್ದು, ಅದರಿಂದ ಮಾತ್ರ ಸಾಧ್ಯ ಆಗುತ್ತದೆ. ಒಂದು ಯುದ್ಧ ನಡೀತಾ ಇದೆ ಅಂತಂದ್ರೆ ಅದು ನಿಜವಾಗಿ ಯುದ್ಧ ನಡೆಯೋದಕ್ಕೆ ಏನ್ ಕಾರಣ? ಯುದ್ಧ ಇಲ್ಲದೆ ಅದನ್ನ ನಾವು ಆ ಕಾರಣಗಳನ್ನ ಮೂಲಾಗ್ರವಾಗಿ ತಿಳಿದಾಗ ಯುದ್ಧ ಇಲ್ಲದೆ ಆ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ನಮ್ಮಲ್ಲಿ ಇರುವಂತ ಈ ದ್ವೇಷ, ಕೋಪ ಎಲ್ಲ ಕಮ್ಮಿ ಆಗಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಆದಷ್ಟು ನಾವು ಅದರ ಸ್ವರೂಪವನ್ನ ಪೂರ್ಣವಾಗಿ ಅರಿಯುವ ಪ್ರಯತ್ನ ಮಾಡಬೇಕು. ಈ ತಿಳುವಳಿಕೆಯು ಮೂಡುವ ಏಕೈಕ ಮಾರ್ಗವೇ ಸರಿಯಾದ ಶಿಕ್ಷಣ. ಹೃದಯ ಪರಿವರ್ತನೆ ಇಲ್ಲದೆ, ಜೊತೆ ಜೀವಗಳನ್ನು ಕುರಿತ ಒಳ್ಳೆಯತನವಿಲ್ಲದೆ, ಸ್ವಜ್ಞಾನದಿಂದ ಒಡಮೂಡುವ ಬದಲಾವಣೆ ಇಲ್ಲದೆ ಈ ಮನುಷ್ಯ ಜೀವಿಗೆ ಶಾಂತಿಯೂ ಇಲ್ಲ, ಸಂತೋಷವೂ ಇಲ್ಲ. ನಿಜವಾಗಿಯೂ ಏನ್ ಗಳಿಸ್ಕೋಬೇಕು ಅಂತಾನು ಹೇಳಿದರೆ, ಏನ್ ಗಳಿಸ್ಕೊಳ್ಳೋದಕ್ಕೆ ಏನನ್ನ ನೀವು ತೊರಿಬೇಕು ಅಂತಾನು ಹೇಳ್ತಾ ಬಂದಿದ್ದಾರೆ. ಈ ಒಂದು ದಿಕ್ಕಿನಲ್ಲಿ ನಾವು ಬೆಳವಣಿಗೆಯನ್ನ ಮಾಡ್ಕೊಳ್ಳೋಕೆ ಸಾಧ್ಯ ಆದ್ರೆ ನಮ್ಮ ಬುದ್ಧಿಶಕ್ತಿಯನ್ನ ಬೆಳೆಸ್ಕೊಂಡು ಅಧಿಕಾರ ಮತ್ತು ಭೌತಿಕತೆಯನ್ನ ಎಷ್ಟು ಬೇಕೋ ಅಷ್ಟು ಮಟ್ಟಿನಲ್ಲಿ ನಾವು ಅದನ್ನ ಇಟ್ಕೊಂಡು ನಮ್ಮ ಬುದ್ಧಿಶಕ್ತಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನ ಈ ಅಧ್ಯಾಯದಲ್ಲಿ ಹೇಳೋ ಪ್ರಯತ್ನ ಮಾಡಿ. ಇಲ್ಲಿಗೆ ಈ ಅಧ್ಯಾಯ ಮುಗಿಯುತ್ತೆ. ಇದು ರಿವಿಷನ್ ಆಯ್ತು ಎಲ್ಲಾನು. ಇಲ್ಲಿ ಮುಗಿಸಿ ಮುಂದಿನ ವಾರದಲ್ಲಿ ಶಿಕ್ಷಣ ಮತ್ತು ವಿಶ್ವಶಾಂತಿ ಅಂತ ನೆಕ್ಸ್ಟ್ ಅಧ್ಯಾಯ ಇದೆ. ಅಧ್ಯಾಯ 4 ಅದೊಂದು 20-25